ನನ್ನ ಹೆಸರು ಅಶ್ವಿನಿ. ನಮ್ಮ ಪಕ್ಕದ ಮನೆಯವರು ಬಂದು ಇದನ್ನು ಹೇಳಿದಾಗ ನನಗೆ ನಗು ಬಂದಿತ್ತು. ನನಗೆ ಅವರು ತಮಾಷೆ ಮಾಡುತ್ತಿದ್ದಾರೆ ಅನಿಸಿತು. ನಾನು ಹೇಳಿದೆ, ನೀನು ಏನನ್ನಾದರೂ ಮಾತನಾಡುವ ಮೊದಲು ಯೋಚಿಸಿ ಆನಂತರ ಮಾತನಾಡು. ನನ್ನ ಗಂಡ ಅಂಥವರಲ್ಲ. ಅವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ಅದು ನಿಜವಾದ ಪ್ರೀತಿ. ಆದರೆ ಅವಳು ಸುಮ್ಮನಿರಲಿಲ್ಲ. ನಾನು ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ಯಾವ ಪುರುಷರನ್ನು ಅತಿಯಾಗಿ ನಂಬಬಾರದು. ಅವರು ಎಲ್ಲವೂ ಸರಿ ಇರುವವರೆಗೆ ನಿಷ್ಠೆಯಿಂದ ಇರುತ್ತಾರೆ. ಅವರ ಹೃದಯಕ್ಕೆ ಯಾವುದಾದರೂ ಕೊರತೆ ಅನಿಸಿದರೆ ಅವರು ಬೇರೆಯವರನ್ನು ಪ್ರೀತಿಸಲು ಶುರು ಮಾಡುತ್ತಾರೆ. ಆಗ ಅವರಲ್ಲಿ ಬದಲಾವಣೆ ಕಾಣುತ್ತದೆ. ನಿಮ್ಮ ಮದುವೆಗೆ 15 ವರ್ಷಗಳು ಕಳೆದಿವೆ. ನಿಮಗೆ ಯಾವುದೂ ಸಂತಾನ ಇಲ್ಲ. ಪುರುಷರು ಯಾವಾಗಲೂ ಮಕ್ಕಳನ್ನು ಬಯಸುತ್ತಾರೆ. ಅವರ ಉತ್ತರಾಧಿಕಾರಿಯನ್ನು ಬಯಸುತ್ತಾರೆ. ನಾನು ದೀರ್ಘವಾದ ನಿಟ್ಟುಸಿರು ಬಿಟ್ಟೆ. ಅವಳ ಮಾತಿನಿಂದ ನನ್ನ ಹೃದಯ ಭಾರವಾಗಿತ್ತು. ನಾನು ಹೇಳಿದೆ, ಇಲ್ಲ, ನಮ್ಮ ಮದುವೆಗೆ 15 ವರ್ಷ ಕಳೆದಿದೆ. ಅವರು ಒಮ್ಮೆಯೂ ಮಕ್ಕಳಿಲ್ಲ ಎನ್ನುವ ಕಾರಣಕ್ಕೆ ನನ್ನನ್ನು ನಿಂದಿಸಲಿಲ್ಲ. ಅದು ಅವರ ದೊಡ್ಡ ಗುಣ. ನನ್ನಲ್ಲಿ ಕೊರತೆ ಇದ್ದರೂ ನನ್ನ ವಿರುದ್ಧ ಮಾತನಾಡಲಿಲ್ಲ. ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಾ ನನಗೆ ನಂಬಿಕೆ ಬರುವಂತೆ ಹೇಳಿದಳು. ನೀವು ಹೇಳುವುದನ್ನು ಒಪ್ಪುತ್ತೇನೆ. ಆದರೆ ನೀನು ನನ್ನ ಮಾತನ್ನು ನಂಬು. ನೀನು ಯಾವಾಗಲೂ ಜಾಗ್ರತೆಯಿಂದ ಇರು. ನಿನ್ನ ಗಂಡ ಒಳ್ಳೆಯ ವ್ಯಕ್ತಿ ಇರಬಹುದು, ಆದರೆ ಅವನು ಪುರುಷರ ಮನಸ್ಸು ಯಾವಾಗಲೂ ಅಲೆದಾಡುತ್ತದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ. ನಾನು ಹೇಳಿದೆ, ಈಗ ಅವರಿಗೆ 40 ವರ್ಷ. ಅವರ ತಲೆ ಕೂದಲು ಬೆಳ್ಳಗಾಗುತ್ತಿದೆ. ಈಗ ಅವರು ಯಾಕೆ 2ನೇ ಮದುವೆ ಮಾಡಿಕೊಳ್ಳುತ್ತಾರೆ? ಅವಳು ಹೇಳಿದಳು, ನೀನು ಇದನ್ನೇ ನಂಬಿಕೊಂಡಿರು ಎಂದು ಹೇಳುತ್ತಾ ಚಹಾ ಕಪ್ಪಿಟ್ಟು ಹೋದಳು. ಆ ರಾತ್ರಿ ನಾನು ಟೆರೆಸ್ ಮೇಲೆ ತುಂಬ ಸಮಯ ಕುಳಿತಿದ್ದೆ. ವಾತಾವರಣ ಬದಲಾಗುತ್ತಿತ್ತು. ತಂಪಾದ ಗಾಳಿ ನಿಧಾನಕ್ಕೆ ಬೀಸುತ್ತಿತ್ತು. ಆದರೆ ನನ್ನೊಳಗೆ ಎಲ್ಲೋ ಒಂದು ಕಡೆ ಅಶಾಂತಿ ಹುಟ್ಟಿಕೊಳ್ಳಲು ಪ್ರಾರಂಭಿಸಿತು. ನಾನು ಅದನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದೆ. ಆ ದಿನ ನನ್ನ ಗಂಡ ಲೇಟಾಗಿ ಮನೆಗೆ ಬಂದರು. ಮನೆಗೆ ಬಂದು ಎಂದಿನಂತೆ ಮುಗುಳ್ನಗುತ್ತಾ ನನ್ನ ಕಷ್ಟ ಸುಖ ಕೇಳುತ್ತಿದ್ದರು. ನಾವಿಬ್ಬರು ಡೈನಿಂಗ್ ಟೇಬಲ್ ಎದುರು ಕುಳಿತು ಮಾತನಾಡುತ್ತಿದ್ದೆವು. ಚಿಕ್ಕ ಚಿಕ್ಕ ಮಾತುಗಳು. ಇಂದಿನ ದಿನ ಹೇಗೆ ಕಳೆಯಿತು? ಊಟದಲ್ಲಿ ಉಪ್ಪು ಸರಿಯಾಗಿದೆಯಾ? ಗಿಡಗಳಿಗೆ ನೀರು ಹಾಕಿದೆಯಾ? ಜೀವನ ಸಾಮಾನ್ಯವಾಗಿ ನಡೆಯುತ್ತಿತ್ತು. ಆದರೆ ಆ ದಿನ ನನ್ನ ಗಂಡ ಮನೆಗೆ ಬಂದಾಗ ಭಿನ್ನವಾಗಿದ್ದರು. ನಾನು ಬಾಗಿಲು ತೆರೆದೆ. ಅವರು ಒಳಬರುತ್ತಿದ್ದಂತೆ ನಾನು ಅವರ ಮುಖ ನೋಡಿದೆ. ಅವರ ಮುಖದಲ್ಲಿ ಸೀರಿಯಸ್ನೆಸ್ ಇತ್ತು. ಮುಗುಳ್ನಗೆ ಇರಲಿಲ್ಲ. ಅವರು ನನ್ನ ಜೊತೆ ಏನನ್ನೂ ಮಾತನಾಡಲಿಲ್ಲ. ನಾನು ಕೇಳಿದೆ, ಮಧ್ಯಾಹ್ನ ಊಟ ಮಾಡಿದ್ರಾ? ಅವರು ಹೇಳಿದರು, ಹಸಿವು ಇರಲಿಲ್ಲ. ನಾನು ಕೇಳಿದೆ, ಯಾಕೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ? ಅವರು ಹೇಳಿದರು, ಏನಿಲ್ಲ, ಹೀಗೆ ಸ್ವಲ್ಪ ಯೋಚನೆಯಾಗಿತ್ತು. ನಾನು ಅವರ ಮುಖವನ್ನು ಆಳವಾಗಿ ನೋಡಿದೆ. ಮುಖದಲ್ಲಿ ಅವರು ಹೇಳಲು ಹಿಂಜರಿಕೆ ಪಡುವಂಥ ಯಾವುದಾದರೂ ವಿಷಯ ಇದೆಯಾ ಎಂದು. ಮರುದಿನ ಎಲ್ಲವೂ ಎಂದಿನಂತೆ ಇತ್ತು. ಅವರು ಸಮಯಕ್ಕೆ ಸರಿಯಾಗಿ ಆಫೀಸ್ನಿಂದ ಬಂದರು. ಊಟ ಮಾಡಿದರು, ಟಿವಿ ನೋಡಿದರು, ನಂತರ ಮಲಗಿದರು. ಆದರೆ ಏನೋ ಬದಲಾಗಿದೆ ಎಂದು ನನಗೆ ಅನಿಸುತ್ತಿತ್ತು. ಬಹುಶಃ ನಾನು, ಇಲ್ಲ ಅವರು, ಇಲ್ಲ, ಬಹುಶಃ ನಾವಿಬ್ಬರೂ ಬದಲಾಗಿದ್ದೆವು. ನಾನು ಪಕ್ಕದ ಮನೆಯವರ ಮಾತಿಗೆ ನಕ್ಕಿದ್ದೆ. ಆದರೆ ಅಜಯ್ ಬದಲಾಗುತ್ತಿರುವ ಅನುಭವ ನನಗೇ ಆಗುತ್ತಿತ್ತು. ಅವನ ಬದಲಾದ ವ್ಯವಹಾರದಿಂದ ನನ್ನ ಮೇಲೆ ಕೆಟ್ಟ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ನಮ್ಮ ಮನೆಯಲ್ಲಿ ಅಕ್ವೇರಿಯಂ ಇತ್ತು. ಅದರಲ್ಲಿ ಮೀನು ಇದ್ದವು. ಅವುಗಳಿಗೆ ಆಹಾರ ಹಾಕುವುದು, ಅಕ್ವೇರಿಯಂ ಸ್ವಚ್ಛ ಮಾಡುವುದು, ಹೂಗಿಡಗಳನ್ನು ಬೆಳೆಸುವುದು, ಅವುಗಳಿಗೆ ನೀರು ಹಾಕುವುದು, ಅಡುಗೆ ಕೆಲಸ, ನನ್ನ ಬಟ್ಟೆ ಹೊಲಿಯುವುದು, ಹೊಸ ಟೇಸ್ಟ್ ಚಹಾ ಮಾಡುವುದು, ಹೀಗೆ ನಾನು ಯಾವುದಾದರೂ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದೆ. ಆದರೆ ಸಂಜೆ ಅಜಯ್ ಮನೆಗೆ ಬಂದ ನಂತರ ಖಾಲಿತನದ ಅನುಭವ ಆಗುತ್ತಿತ್ತು. ಯಾಕೆಂದರೆ ಮೊದಲು ಅವರು ಬರುತ್ತಿದ್ದಂತೆ ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತಿದ್ದರು. ಆದರೆ ಈಗ ಅವರು ಬಾಗಿಲು ತೆರೆದು ಒಳಗೆ ಬರುತ್ತಿದ್ದಂತೆ ತನ್ನ ಬೂಟುಗಳನ್ನು ತೆಗೆದು ಪಕ್ಕಕ್ಕೆ ಇರಿಸಿ ನೇರವಾಗಿ ಕೈಕಾಲು ಮುಖ ತೊಳೆಯಲು ಹೋಗುತ್ತಿದ್ದರು. ಅವನು ವಾಪಸ್ ಬರುವಾಗ ನಾನು ಅವನಿಗಾಗಿ ಚಹಾ ರೆಡಿ ಮಾಡಿ ಇಡುತ್ತಿದ್ದೆ. ಕಾಫಿ ಕುಡಿಯುವಾಗಲೂ ಅವನು ಮೌನವಾಗಿ ಇರುತ್ತಿದ್ದನು. ಅವನು ಒಂದು ಕ್ಷಣ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದನು. ನನ್ನೊಳಗೆ ಏನಾದರೂ ಬದಲಾವಣೆ ನಡೆಯುತ್ತಿದೆಯಾ ಎನ್ನುವಂತೆ. ನಾನು ಕೇಳಿದೆ, ಅಜಯ್, ಚಹಾ ಟೇಸ್ಟ್ ಮೊದಲಿನ ಹಾಗೆ ಇದೆಯಾ? ಅವನು ಹೌದು ಎನ್ನುವಂತೆ ತಲೆ ಆಡಿಸಿ, ನೀನು ಮಾಡುವ ಹಾಗೆ ಬೇರೆ ಯಾರೂ ಚಹಾ ಮಾಡುವುದಿಲ್ಲ. ಅವನ ಮಾತು ಚೆನ್ನಾಗಿದ್ದವು, ಆದರೆ ಅದರಲ್ಲಿ ಭಾವನೆಗಳಿರಲಿಲ್ಲ. ಅವು ಹೊಗಳಿಕೆಯ ಶಬ್ದಗಳಾಗಿರಲಿಲ್ಲ, ಸಾಮಾನ್ಯ ಶಬ್ದಗಳಾಗಿದ್ದವು. ಒಂದು ರಾತ್ರಿ ಅವನು ತಡವಾಗಿ ಮನೆಗೆ ಬಂದನು. ಅವನ ಮುಖದಲ್ಲಿ ಸುಸ್ತು ಮತ್ತು ಬೇಸರ ಇತ್ತು. ಅವನು ಊಟದ ಟೇಬಲ್ ಹತ್ತಿರ ಬಂದು ಕುಳಿತನು. ನಾನು ಮಾಮೂಲಿಯಾಗಿ ಮಾತನಾಡಿದೆ, ಇಂದು ನಿಮಗಾಗಿ ಸ್ಪೆಷಲ್ ಮಾಡಿದ್ದೇನೆ, ಹೇಗಿದೆ ಎಂದು ಹೇಳಿ. ಅವನು ಸರಿ ಎನ್ನುವಂತೆ ತಲೆ ಆಡಿಸಿದ. ನಾನು ಹೇಳಿದೆ, ನಿಮಗೆ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ, ನಿಮಗಾಗಿ ಸ್ಪೆಷಲ್ ಆಗಿ ಮಾಡಿದ್ದೇನೆ. ಅವನು ಸ್ವಲ್ಪ ಸಮಯದ ನಂತರ ಚಮಚ ಹಾಗೆ ಇಟ್ಟು ಹೇಳಿದನು, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹಿಂದೆ ಮುಂದೆ ಏನೂ ಇಲ್ಲ, ಹಾಗೇ ನಡೆಯುತ್ತಿದೆ ಅನಿಸುತ್ತದೆ. ಅವನ ಮಾತು ಕೇಳಿ ನನಗೆ ಶಾಕ್ ಆಯಿತು. ಏನು ಹೇಳುತ್ತಿದ್ದೀಯಾ ನೀನು?
ಅವನ ಮಾತು ಕೇಳಿ ನನಗೆ ಹೃದಯ ಬಡಿತ ನಿಂತು ಹೋದಂತಾಯಿತು. ನಾನು ನಿಧಾನಕ್ಕೆ ಕೇಳಿದೆ, ಏನಾದರೂ ತೊಂದರೆ ಇದೆಯಾ? ಅವನು ಹೇಳಿದನು, ಹಾಗೇನೂ ಇಲ್ಲ, ಹೀಗೆ ಯೋಚಿಸುತ್ತಿದ್ದೆ. ನಮ್ಮ ಮನೆಯಲ್ಲಿ ಮಗಳು ಅಥವಾ ಮಗ ಇದ್ದರೆ ಒಂದು ಉತ್ಸಾಹ ಇರುತ್ತಿತ್ತು, ಬದುಕಲು ಒಂದು ಉದ್ದೇಶ ಇರುತ್ತಿತ್ತು. ಅವನ ಮಾತು ಕೇಳಿ ನಾನು ದಂಗಾಗಿ ಹೋಗಿದ್ದೆ. 15 ವರ್ಷದಲ್ಲಿ ಅವನು ಮೊದಲ ಸಲ ಮಕ್ಕಳ ಬಗ್ಗೆ ನನ್ನಲ್ಲಿ ಹೇಳಿಕೊಂಡಿದ್ದನು. ಇದಕ್ಕೂ ಮೊದಲು ಅವನು ಯಾವಾಗಲೂ ಹೇಳುತ್ತಿದ್ದನು, ನಿನಗೆ ನಾನು, ನನಗೆ ನೀನು. ಮತ್ತು ಇಂದು ಈ ಮಾತು. ನಾನು ಪ್ಲೇಟಿನ ಕಡೆ ನೋಡುತ್ತಾ ಹೇಳಿದೆ, ನಾನು ತುಂಬ ಪ್ರಯತ್ನ ಮಾಡಿದ್ದೇನೆ ಅಜಯ್, ಇದು ನಿಮಗೂ ಗೊತ್ತಿದೆ. ಡಾಕ್ಟರ್, ಆಯುರ್ವೇದ, ಬಾಬಾ ಎಲ್ಲರ ಹತ್ತಿರ ಹೋಗಿದ್ದೆ. ಅವರು ನನ್ನ ಮಾತು ತೆಗೆದು ಹಾಕುತ್ತಾ ಹೇಳಿದರು, ನನಗೆ ಗೊತ್ತು, ಆದರೆ ಕೆಲವೊಮ್ಮೆ ಮನಸ್ಸು ಸೋತು ಹೋಗುತ್ತದೆ. ಕೋಣೆಯಲ್ಲಿ ಮೌನ ಆವರಿಸಿತ್ತು. ನಾನು ಮೌನವಾಗಿ ಅಲ್ಲಿಂದ ಎದ್ದು ಹೋದೆ. ರಾತ್ರಿ ಹಾಗೆ ಕಳೆದಿತ್ತು. ಅವರು ಬೆಳಿಗ್ಗೆ ಬೇಗನೆ ಎದ್ದು ಆಫೀಸಿಗೆ ಹೋದರು. ಅವನ ಮುಖದಲ್ಲಿ ಅಸಹಾಯಕತೆ ಇತ್ತು. ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಂತೆ ಕಾಣುತ್ತಿದ್ದನು. ಆ ದಿನ ನನ್ನ ತಂಗಿ ತನ್ನ ಮಕ್ಕಳೊಂದಿಗೆ ನಮ್ಮ ಮನೆಗೆ ಬಂದಳು. ಅವಳ ಮಕ್ಕಳ ನಗು, ಗಲಾಟೆ ಎಲ್ಲವೂ ಮನೆಯನ್ನು ಜೀವಂತವಾಗಿಸಿತ್ತು. ಅಜಯ್ ಸಾಯಂಕಾಲ ಆಫೀಸ್ನಿಂದ ಮನೆಗೆ ಬಂದರು. ಮಕ್ಕಳನ್ನು ನೋಡಿ ಮುಗುಳ್ನಗುತ್ತಾ ಅವರನ್ನು ಮಡಿಲಲ್ಲಿ ಎತ್ತಿಕೊಳ್ಳುತ್ತಾ ಅವರ ಜೊತೆ ಆಟವಾಡುತ್ತಿದ್ದರು. ನಾನು ಅವನ ಮುಖದಲ್ಲಿ ಹಳೆಯ ಹೊಳಪು ನೋಡಿದೆ. ಮಕ್ಕಳು ಕೇಳಿದರು, ಅಂಕಲ್, ನೀವು ನಮಗೆ ಆಟಿಕೆ ಸಾಮಾನು ತಂದು ಕೊಡುತ್ತೀರಾ? ಅಜಯ್ ಹೌದು ಎಂದನು. ನಾನು ನಾಳೆ ನಿಮಗೆ ಕಾರ್ ತಂದು ಕೊಡುತ್ತೇನೆ. ಮರುದಿನ ಅವನು ಬೆಳಿಗ್ಗೆ ಆಫೀಸಿಗೆ ಹೋಗುವ ಮೊದಲು ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಮತ್ತು ಚಾಕ್ಲೇಟ್ ತಂದು ಕೊಟ್ಟನು. ಮನಸ್ಸಿಗೆ ಒಂದು ರೀತಿಯ ವೇದನೆ ಆಯಿತು. ನಾನು ಈ ಮೊದಲು ನನ್ನ ಗಂಡ ಮಕ್ಕಳೊಂದಿಗೆ ಇಷ್ಟೊಂದು ಅಂಟಿಕೊಂಡಿರುವುದನ್ನು ನೋಡಿರಲಿಲ್ಲ. ಈಗ ಅವರು ಸಂಜೆ ಬೇಗನೆ ಬಂದು ಮಕ್ಕಳೊಂದಿಗೆ ಟೈಮ್ ಕಳೆಯುತ್ತಿದ್ದರು. ಅವರೊಂದಿಗೆ ಕಾರ್ಟೂನ್ ನೋಡುವುದು, ಆಟವಾಡುವುದು ಮಾಡುತ್ತಿದ್ದರು. ನನ್ನ ತಂಗಿ ನಗುತ್ತಾ ಹೇಳುತ್ತಿದ್ದಳು, ಭಾವನವರು ನನ್ನ ಮಕ್ಕಳಿಗಿಂತಲೂ ಚಿಕ್ಕ ಮಗುವಾಗಿದ್ದಾರೆ. ನಾನು ಸುಮ್ಮನೆ ಮುಗುಳ್ನಗು ಬೀರಿದೆ. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಬೇಜಾರಿತ್ತು. ಇಂದು ಸಂಜೆ ನನ್ನ ಗಂಡ ಮಕ್ಕಳೊಂದಿಗೆ ಕುಳಿತು ಆಟವಾಡುತ್ತಿದ್ದರು. ನನ್ನ ತಂಗಿ ನನ್ನ ಹತ್ತಿರ ಬಂದು ಹೇಳಿದಳು, ನಿನ್ನ ಅದೃಷ್ಟ ಚೆನ್ನಾಗಿದೆ. ಭಾವನವರಂತ ಪ್ರೀತಿಸುವ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ. ಮಕ್ಕಳನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ನಾನು ನಿಧಾನಕ್ಕೆ ಉತ್ತರಿಸಿದೆ, ಹೌದು, ಅವರು ತುಂಬ ಕಾಳಜಿ ತೆಗೆದುಕೊಳ್ಳುವ ವ್ಯಕ್ತಿ. ವರ್ಷಗಳ ಮೌನವು ಈಗ ಪದಗಳಾಗಿ ಹೊರಬರುತ್ತಿದ್ದಂತೆ ಅನಿಸುತ್ತಿತ್ತು. ಅದು ಒಂದು ಮಾಮೂಲಿ ದಿನವಾಗಿತ್ತು. ನನ್ನ ಗಂಡ ಮೌನವಾಗಿ ತಿಂಡಿ ತಿನ್ನುತ್ತಿದ್ದರು. ಆದರೆ ಅವರು ಏನನ್ನೋ ಯೋಚಿಸಿ ಅದನ್ನು ಹೇಳಲು ಬಾಕಿ ಇಟ್ಟುಕೊಂಡಿರುವಂತೆ ಅವನ ಮನಸ್ಸಿನಲ್ಲಿ ಏನೋ ಓಡುತ್ತಿತ್ತು. ನಾನು ಮೌನ ಮುರಿಯುತ್ತಾ ಕೇಳಿದೆ, ಇಂದು ಆಫೀಸ್ನಲ್ಲಿ ವಿಶೇಷ ಏನಾದರೂ ಇದೆಯಾ? ಅವರು ತಿಂಡಿ ತಿನ್ನುತ್ತಾ ಹಗುರವಾಗಿ ತಲೆಯಾಡಿಸಿ, ಹೌದು, ಕೆಲಸವೇನೋ ಇದೆ. ಕೆಲವು ದಿನಗಳ ಮಟ್ಟಿಗೆ ನಗರದಿಂದ ಹೊರಗೆ ಹೋಗಬೇಕಾಗುತ್ತದೆ. ನಾನು ಆಶ್ಚರ್ಯದಿಂದ ಕೇಳಿದೆ, ಎಲ್ಲಿಗೆ? ಅವರು ಹೇಳಿದರು, ಬಹುಶಃ ಹೈದರಾಬಾದ್ ಬಿಸ್ನೆಸ್ ಮೀಟಿಂಗ್ ಇದೆ. 1 ವಾರದ ಕೆಲಸ. ಇದು ಮೊದಲ ಸಲ ಅವರು ಒಬ್ಬರೇ ಹೊರಗೆ ಹೋಗುತ್ತಿರುವುದು. ಅಜಯ್ ಮೊದಲು ಹೀಗಿರಲಿಲ್ಲ. ಅವರಿಗೆ ಪ್ರಯಾಣವೆಂದರೆ ಇಷ್ಟವಿರಲಿಲ್ಲ. ರಜಾ ದಿನಗಳಲ್ಲೂ ಕೂಡ ಅವರು ಹೊರಗೆ ಹೋಗುತ್ತಿರಲಿಲ್ಲ. ನಾನು ಇಷ್ಟೇ ಹೇಳಿದೆ, ಸರಿ, ನಿನ್ನ ಬಗ್ಗೆ ಜಾಗ್ರತೆ ವಹಿಸು. ಅಜಯ್ ಬೇಗನೆ ತಯಾರಾಗಿ ಹೊರಟನು. ನಾನು ಅವನ ಅನುಪಸ್ಥಿತಿಯಲ್ಲಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಂಡೆ. ಯಾರೋ ಅತಿಥಿಗಳು ಬಂದವರು ತಮ್ಮ ಮನೆಗೆ ಹೊರಟು ಹೋದರು ಎನ್ನುವಂತೆ ಮೊದಲ ದಿನ ಮಾಮೂಲಿಯಾಗಿತ್ತು. ನಾನು ಸರಿಯಾದ ಸಮಯಕ್ಕೆ ತಿಂಡಿ ಮಾಡಿ ಗಿಡಗಳಿಗೆ ನೀರು ಹಾಕಿದೆ. ಸಂಜೆ ತಂಗಿಯ ಮಕ್ಕಳೊಂದಿಗೆ ಆಟವಾಡಿದೆ. 2 ದಿನ ಕಳೆದವು. 3ನೇ ದಿನ ನನಗೆ ಸ್ವಲ್ಪ ಬೇಜಾರಾಗುತ್ತಿತ್ತು. ಅಜಯ್ ಫೋನಿನಲ್ಲಿ ಮಾತನಾಡಿದರೂ ಸಾಮಾನ್ಯವಾಗಿ, ಚೆನ್ನಾಗಿದ್ದೇನೆ, ಕೆಲಸ ನಡೆಯುತ್ತಿದೆ, ಬಿಸಿಲು ಜಾಸ್ತಿ ಇದೆ, ಹೀಗೆ ಇಷ್ಟೇ. 8 ದಿನ ಕಳೆದಿತ್ತು. ಅಜಯ್ ಮೆಸೇಜ್ ಮಾಡಿದ್ದ, ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರುತ್ತೇನೆ. ಸ್ಪಷ್ಟವಾಗಿ ಏನನ್ನೂ ಹೇಳಲಿಲ್ಲ. ನಾನು ಹೆಚ್ಚಿನ ಪ್ರಶ್ನೆ ಕೇಳಲಿಲ್ಲ. ನನಗೆ ಅಭ್ಯಾಸವಾಗಿತ್ತು. 11ನೇ ದಿನ ಬಾಗಿಲಲ್ಲಿ ಶಬ್ದವಾಯಿತು. ಬಾಗಿಲು ತೆರೆದೆ. ನನ್ನ ಎದುರಿಗೆ ನನ್ನ ಗಂಡ ನಿಂತಿದ್ದರು. ಅವರು ತುಂಬ ಬದಲಾಗಿದ್ದರು. ಅವರು ಕ್ಲೀನಾಗಿ ಶೇವ್ ಮಾಡಿಕೊಂಡಿದ್ದರು. ಅವರು ಯಾವಾಗಲೂ ಸ್ವಲ್ಪ ಗಡ್ಡ ಹಾಗೆ ಇಟ್ಟುಕೊಳ್ಳುತ್ತಿದ್ದರು. ಇಂದು ಅವರ ಮುಖ ಕ್ಲೀನ್ ಆಗಿತ್ತು. ವರ್ಷಗಳಿಂದ ಇರುವ ಭಾರವನ್ನು ಇಳಿಸಿಕೊಂಡಿರುವಂತೆ ಅವರ ಮುಖದಲ್ಲಿ ಒಂದು ಹೊಳಪಿತ್ತು. ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯವೆಂದರೆ ಅವರ ತಲೆ ಕೂದಲು ಮೊದಲು ಬೆಳ್ಳಗಾಗಿತ್ತು. ಈಗ ನೋಡಿದರೆ ಕಪ್ಪಗಿದೆ. ಅವರನ್ನು ಆಳವಾಗಿ ನೋಡಿದೆ. ನಂತರ ನಿಧಾನಕ್ಕೆ ಹೇಳಿದೆ, ನೀವು ನಿಮ್ಮ ಗೆಟಪ್ಪನ್ನು ಬದಲಾಯಿಸಿಕೊಂಡಿದ್ದೀರಿ. ಅವನು ನಗುತ್ತಾ ಹೇಳಿದನು, ಹೀಗೆ ಸುಮ್ಮನೆ ಸ್ವಲ್ಪ ಚೇಂಜ್ ಇರಲಿ ಎಂದು. ನಾನು ಬಾಗಿಲು ತೆರೆದೆ. ಅವನು ಒಳಗೆ ಬಂದನು. ಕೋಣೆಯೊಳಗೆ ಕುಳಿತುಕೊಳ್ಳುತ್ತಾ ಹೇಳಿದನು, 1 ಕಪ್ ಕಾಫಿ ಸಿಗಬಹುದೇ? ನಾನು ಹೇಳಿದೆ, ಈಗಲೇ ತೆಗೆದುಕೊಂಡು ಬರುತ್ತೇನೆ. ನಾನು ಅಡುಗೆ ಮನೆ ಕಡೆ ಹೋದೆ. ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಸುತ್ತುತ್ತಿದ್ದವು. ಅಜಯ್ ಹೇಳುತ್ತಿದ್ದನು, ನನಗೆ ವಯಸ್ಸು ಮುಖ್ಯವಲ್ಲ, ಆದರೆ ಇಂದು ಇದ್ದಕ್ಕಿದ್ದಂತೆ ಕಲರ್ ಮಾಡಿರುವ ಕೂದಲು, ಕ್ಲೀನ್ ಶೇವಿಂಗ್, ಇದೆಲ್ಲ ಏನು ಹೇಳುತ್ತಿದೆ? ಕಾಫಿ ಕೊಡುತ್ತಾ ಹಗುರವಾಗಿ ಕೇಳಿದೆ, ನೀವು ಹೈದರಾಬಾದ್ನಲ್ಲಿ ತುಂಬ ಬ್ಯುಸಿ ಇದ್ದಿರಬಹುದು. ನಿಮಗೆ ಹೊಸ ಜನರ ಪರಿಚಯವಾಗಿರಬಹುದು. ನಿಮಗೆ ಒಳ್ಳೆಯ ಕಾಳಜಿ ಸಿಕ್ಕಿರಬಹುದು. ಬಿಸ್ನೆಸ್ ಪ್ಲ್ಯಾನಿಂಗ್ ಕೂಡ ಮಾಡಿರಬಹುದು.
ಆದರೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಬದಲಾವಣೆ? ಅವರು ಕಾಪಿ ಕುಡಿಯುತ್ತಾ ಹೇಳಿದರು. ಮನುಷ್ಯನಿಗೆ ಕೆಲವೊಮ್ಮೆ ಹೊಸತನವನ್ನು ಅನುಭವಿಸುವ ಅವಶ್ಯಕತೆ ಇರುತ್ತದೆ. ಅವನ ಮಾತು ಸರಿಯಿತ್ತು, ಆದರೆ ಅವನು ಏನನ್ನೋ ಮುಚ್ಚಿಡುತ್ತಿದ್ದಾನೆ ಅನಿಸುತ್ತಿತ್ತು. ಅವನ ಧ್ವನಿ ಮೊದಲಿನ ಹಾಗೆ ಇತ್ತು, ಆದರೆ ಅವನ ವ್ಯವಹಾರ ಬದಲಾದಂತೆ ತೋರುತ್ತಿತ್ತು. ರಾತ್ರಿ ಊಟದ ನಂತರ ಅವನು ಹೆಚ್ಚು ಮಾತನಾಡುತ್ತಿದ್ದನು. ಮಕ್ಕಳ ಬಗ್ಗೆ ವಿಚಾರಿಸುತ್ತಿದ್ದನು. ತಂಗಿಯ ಜೀವನದ ಬಗ್ಗೆ ಕೇಳುತ್ತಿದ್ದನು. ಟಿವಿಯಲ್ಲಿ ಬರುವ ವಿಷಯದ ಕುರಿತು ಚರ್ಚಿಸುತ್ತಿದ್ದನು. ನಾನು ಸದ್ದಿಲ್ಲದೆ ಅವನ ನಡವಳಿಕೆಯನ್ನು ಗಮನಿಸುತ್ತಿದ್ದೆ. ಮರುದಿನ ಅವನು ಹೊಸ ಪರ್ಫ್ಯೂಮ್ ಹಾಕಿಕೊಂಡು ಆಫೀಸಿಗೆ ಹೋಗುತ್ತಿದ್ದನು. ನಾನು ಹೇಳಿದೆ, ಈ ಸುಗಂಧ ದ್ರವ್ಯದ ವಾಸನೆ ಹಿಂದೆಂದೂ ಬಂದಿರಲಿಲ್ಲ. ಅವನು ನಗುತ್ತಾ ಹೇಳಿದನು, ಹೊಸ ಪರ್ಫ್ಯೂಮ್ ತೆಗೆದುಕೊಂಡಿದ್ದೇನೆ. ಹೊಸತನವನ್ನು ಅನುಭವಿಸಬೇಕು ಎಂದು ಯೋಚಿಸಿದ್ದೇನೆ. ಅವನು ಹೋದ ನಂತರ ನಾನು ಅವನ ವಾರ್ಡ್ರೋಬ್ ತೆರೆದೆ. ಅದರಲ್ಲಿ ಅನೇಕ ಹೊಸ ಶರ್ಟ್ಗಳು ನೇತಾಡುತ್ತಿದ್ದವು. ಹೊಸ ಬ್ರ್ಯಾಂಡೆಡ್ ಪರ್ಫ್ಯೂಮ್ಗಳಿದ್ದವು. ಇವೆಲ್ಲವೂ ಹಿಂದೆ ಅವನ ಜೀವನದಲ್ಲಿ ಇಲ್ಲದ ವಸ್ತುಗಳು. ಈಗ ಇದ್ದಕ್ಕಿದ್ದಂತೆ ಇವೆಲ್ಲವೂ ಅವನ ಇಷ್ಟದ ವಸ್ತುಗಳು ಹೇಗಾದವು? ನಾನು ಅವನಲ್ಲಿ ಏನನ್ನೂ ಕೇಳಲಿಲ್ಲ. ಹೇಳುವುದಿದ್ದರೆ ಅವನೇ ಹೇಳಲಿ ಎಂದು ಸುಮ್ಮನಿದ್ದೆ. ಆದರೆ ನನ್ನೊಳಗೆ ಗೊಂದಲ ಹೆಚ್ಚಾಗುತ್ತಿತ್ತು. ಆದರೆ ಅಜಯ್ ಮೊದಲಿನಂತೆ ಇರಲಿಲ್ಲ. ಅವನ ಪ್ರತಿಯೊಂದು ಬದಲಾವಣೆಯ ಹಿಂದೆ ಯಾವುದೋ ಕಾರಣ ಅಡಗಿದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು. ತುಂಬ ಬಿಸಿಲಿತ್ತು. ಮಾರ್ಚ್ ತಿಂಗಳ ಮಧ್ಯಾಹ್ನವಾಗಿತ್ತು. ಸೂರ್ಯನ ಬಿಸಿಲಿನ ಜೊತೆಗೆ ನನ್ನೊಳಗಿರುವ ಪ್ರಶ್ನೆಗಳು ಕಾವೇರುತ್ತಿದ್ದವು. ಅಜಯ್ ಮನೆಗೆ ಬಂದು ಕೆಲವು ದಿನ ಕಳೆದಿದ್ದವು. ಈಗ ಅವನ ವರ್ತನೆಯಲ್ಲಿ ಒಂದು ಹೊಸ ಬದಲಾವಣೆ ಇತ್ತು. ಮಾತು ಕಡಿಮೆಯಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ತನ್ನನ್ನು ತಾನು ಹೆಚ್ಚು ನೋಡಿಕೊಳ್ಳುತ್ತಿದ್ದನು. ಹೊಸ ಬಟ್ಟೆ, ಹೊಸ ಪರ್ಫ್ಯೂಮ್, ದುಬಾರಿ ಶೂಗಳು, ಎಲ್ಲವೂ ಹೊಸದಾಗಿತ್ತು. ನನಗೆ ಅನಿಸುತ್ತಿತ್ತು, ಅವನು ಬೇರೆ ಯಾರದೋ ಸ್ವಂತವಾಗುತ್ತಿದ್ದಾನೆ. ನನಗೆ ನಾನೇ ಹೇಳಿಕೊಂಡೆ, ಇದೆಲ್ಲ ನನ್ನ ಕಲ್ಪನೆಯಾಗಿರಬಹುದು. ಆದರೆ ಕೆಲವೊಮ್ಮೆ ಕಲ್ಪನೆ ಸತ್ಯದ ಕೊಂಡಿಯಾಗಿರುತ್ತದೆ. ಒಂದು ದಿನ ಪಕ್ಕದ ಮನೆಯ ಅನುಪಮ ಬಂದು, ಸ್ವಲ್ಪ ಸಮಯ ಹೊರಗಡೆ ಸುತ್ತಾಡಲು ಹೋಗೋಣ ಬನ್ನಿ ಎಂದರು. ವಾತಾವರಣ ಕೂಡ ಚೆನ್ನಾಗಿದೆ. ಹೊಸ ಬಟ್ಟೆಗಳ ಕಲೆಕ್ಷನ್ ಬಂದಿದೆ. ಒಮ್ಮೆ ನೋಡಿ ಬರೋಣ. ನಾನು ಹೇಳಿದೆ, ಸರಿ ಹೋಗೋಣ. ನನಗೂ ಹೊಸ ವಾತಾವರಣದಲ್ಲಿ ಮನಸ್ಸಿಗೆ ನೆಮ್ಮದಿ ಬೇಕಿತ್ತು. ಶಾಪಿಂಗ್ ಮಾಲ್ಗೆ ಹೊರಟೆವು. ಏರ್ ಕಂಡೀಷನ್, ತಂಪಾದ ಗಾಳಿ, ಬೆಳಕಿನಿಂದ ಅಲಂಕಾರಗೊಂಡ ಮಾಲ್. ಆ ಸಮಯದಲ್ಲಿ ನನ್ನ ಗಂಡನ ವರ್ತನೆಯಲ್ಲಿ ಆದ ಬದಲಾವಣೆ ನನ್ನ ಮನಸ್ಸಿನಿಂದ ಹೊರಟು ಹೋಗಿತ್ತು. ನಾವು ಒಂದು ಬಟ್ಟೆ ಅಂಗಡಿಗೆ ಹೋದೆವು. ಅಲ್ಲಿ ಹೆಂಗಸರ ಬಟ್ಟೆಗಳ ದೊಡ್ಡ ಕಲೆಕ್ಷನ್ ಇಟ್ಟಿದ್ದರು. ಅನುಪಮ 2 ಸೀರೆ ಆರಿಸಿಕೊಂಡು ಹೇಳಿದರು, ಅಕ್ಕ, ಈ ಕಲರ್ ಸೀರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತದೆ. ನಾನು ಸೀರೆ ಕೈಗೆತ್ತಿಕೊಂಡೆ. ಆಕಸ್ಮಿಕವಾಗಿ ನನ್ನ ದೃಷ್ಟಿ ಅಂಗಡಿಯ ಇನ್ನೊಂದು ಬದಿಗೆ ಹೋಯಿತು. ಒಂದು ಕ್ಷಣ ನನಗೆ ಅರ್ಥವಾಗಲಿಲ್ಲ. ಗಮನವಿಟ್ಟು ನೋಡಿದರೆ ನನ್ನ ಗಂಡ ಸೋಫಾ ಮೇಲೆ ಕುಳಿತಿದ್ದರು. ಆದರೆ ಒಬ್ಬರೇ ಇರಲಿಲ್ಲ. ಅವರ ಜೊತೆ ಒಬ್ಬಳು ಹುಡುಗಿ ಇದ್ದಳು. ಅವಳು ತನ್ನ ಮುಖವನ್ನು ಮಾಸ್ಕ್ನಿಂದ ಮುಚ್ಚಿಕೊಂಡಿದ್ದಳು. ಅವಳು ಕೈಯಲ್ಲಿ ಒಂದು ಸೀರೆ ಹಿಡಿದು ನನ್ನ ಗಂಡನಿಗೆ ಏನೋ ಹೇಳುತ್ತಿದ್ದಳು. ನನ್ನ ಗಂಡ ನಗುತ್ತಾ ತಲೆ ಆಡಿಸುತ್ತಿದ್ದನು. ನಂತರ ಅವರು ಕ್ಯಾಶ್ ಕೌಂಟರ್ ಕಡೆಗೆ ಹೋದರು. ಅಲ್ಲಿ ಅವನು ಕ್ರೆಡಿಟ್ ಕಾರ್ಡ್ ತೆಗೆದು ಸೀರೆ ಖರೀದಿಸಿದರು. ನಾನು ಹಿಂತಿರುಗಲು ಪ್ರಯತ್ನಿಸಿದೆ, ಆದರೆ ನನ್ನ ಕಣ್ಣುಗಳು ಅಲ್ಲಿ ನಿಂತಿದ್ದವು. ಅಜಯ್ ಆ ಹುಡುಗಿಗೆ ಶಾಪಿಂಗ್ ಬ್ಯಾಗ್ ನೀಡುತ್ತಿದ್ದನು. ಅವಳು ನಗುತ್ತಾ ಧನ್ಯವಾದ ಹೇಳುತ್ತಿದ್ದಳು. ಅಜಯ್ ಕೈಯಲ್ಲಿ ಇನ್ನೂ ಶಾಪಿಂಗ್ ಬ್ಯಾಗ್ಗಳು ಇದ್ದವು. ನಂತರ ಇಬ್ಬರು ಹೊರಗೆ ಹೋಗುತ್ತಿದ್ದರು. ನಾನು ಹೆಜ್ಜೆ ಹಿಂದಕ್ಕೆ ಇಟ್ಟೆ. ಅನುಪಮ ನನ್ನನ್ನು ನೋಡಿ ಏನಾಯಿತು ಎಂದು ಕೇಳಿದರು. ನಾನು ಹೇಳಿದೆ, ವಾಪಸ್ ಹೋಗಬೇಕು. ನಾವಿಬ್ಬರು ವೇಗವಾಗಿ ಮಾಲ್ನಿಂದ ಹೊರಗೆ ಬರುತ್ತಿದ್ದೆವು. ನನ್ನ ಹೃದಯ ಬಡಿತ ಜೋರಾಗಿತ್ತು. ನನ್ನ ಕಣ್ಣೆದುರು ನನ್ನ ಗಂಡನ ಬದಲಾದ ಮುಖ ಇತ್ತು. ಅವನ ಆ ನಗು ನಾನು 1 ತಿಂಗಳಿನಿಂದ ಅವನ ಮುಖದಲ್ಲಿ ನೋಡಿರಲಿಲ್ಲ. ಆದರೆ ಮಾಸ್ಕ್ನಿಂದ ಮುಖ ಮುಚ್ಚಿಕೊಂಡಿರೋ ಹುಡುಗಿಯ ಜೊತೆ ಅವನ ನಗು ಬೆರೆತಿತ್ತು. ರಿಕ್ಷಾದಲ್ಲಿ ಕುಳಿತುಕೊಳ್ಳುತ್ತಾ ಅನುಪಮ ಹೇಳಿದರು, ನನಗೆ ಅನಿಸುತ್ತಿದೆ ಅವಳು ಇವಳೇ ಎಂದು. ಈ ಮೊದಲೇ ನಾನು ನಿಮಗೆ ಇದರ ಬಗ್ಗೆ ಹೇಳಿದ್ದೆ. ವ್ಯಕ್ತಿ ದಿನದಿಂದ ದಿನಕ್ಕೆ ಬದಲಾಗುತ್ತಾನೆ. ಆದರೆ ಹೆಂಡತಿಗೆ ಗೊತ್ತಾಗುವ ವೇಳೆಗೆ ಎಲ್ಲವೂ ಮುಗಿದು ಹೋಗಿರುತ್ತದೆ. ನಾನು ಏನನ್ನೂ ಹೇಳಲಿಲ್ಲ. ಕಿಟಕಿಯಿಂದ ಹೊರಗೆ ಗಿಡ ಮರಗಳನ್ನು ನೋಡುತ್ತಿದ್ದೆ. ಮನೆ ತಲುಪಿ ನಾನು ಬಾಗಿಲು ಹಾಕಿಕೊಂಡು ಕೋಣೆಯಲ್ಲಿ ಕುಳಿತುಕೊಂಡೆ. ಪಕ್ಕದಲ್ಲಿ ಶಾಪಿಂಗ್ ಬ್ಯಾಗ್ ಇತ್ತು. ನನಗೆ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಅನುಪಮ ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ದಳು. ನಂತರ ಹೇಳಿದಳು, ನೀನು ಹೇಳುತ್ತಿದ್ದೀಯಲ್ಲ ನನ್ನ ಗಂಡ ಅಂಥವರಲ್ಲ ಎಂದು. ಈಗ ನಿನ್ನ ಕಣ್ಣಾರೆ ನೀನು ನೋಡಿದೆ ತಾನೆ. ಅವನ ಜೊತೆ ಒಬ್ಬಳು ಹುಡುಗಿ ಇರುವುದು, ಅವಳು ತನ್ನ ಮುಖ ಮುಚ್ಚಿಕೊಂಡಿರುವುದು ಎಲ್ಲವೂ ಅರ್ಥವಾಗಿತ್ತು. ನಾನು ತಲೆ ತಗ್ಗಿಸಿದೆ. ಆ ಹುಡುಗಿ ಸಂತೋಷವಾಗಿದ್ದಳು. ಅಜಯ್ ಅವಳಿಗೆ ಸರೋಸವಾಗಿದ್ದನು. ಅನುಪಮಾಳ ಮಾತಿನಲ್ಲಿ ದುಃಖವಿರಲಿಲ್ಲ, ಸತ್ಯವಿತ್ತು. ಅವಳು ಹೇಳಿದಳು, ಪುರುಷರು ಈ ಸಮಾಜ, ತಮ್ಮ ವಯಸ್ಸು, ತಮ್ಮ ಹೆಂಡತಿ, ತಮ್ಮ ಗೌರವ ಎಲ್ಲವನ್ನು ಮರೆತು ಹೋಗುತ್ತಾರೆ. ಅವರಿಗೆ ಎಲ್ಲಿ ಸಂತೋಷ ಸಿಗುತ್ತದೆ ಅಲ್ಲಿಗೆ ಹೋಗುತ್ತಾರೆ. ಅಜಯ್ ಇಲ್ಲಿಯವರೆಗೆ ಮನೆಗೆ ಬಂದಿರಲಿಲ್ಲ. ನಾನು ಫೋನ್ ಎತ್ತಿಕೊಂಡು ಹಾಗೆ ಇಟ್ಟುಬಿಟ್ಟೆ. ಇನ್ನೊಮ್ಮೆ ಫೋನ್ ಎತ್ತಿಕೊಂಡು ನಂಬರ್ ಹಚ್ಚಿ ಹಾಗೆ ಕಟ್ ಮಾಡಿದೆ. ಏನು ಮಾತನಾಡಲಿ ಅವನ ಜೊತೆ? ಮಾಲ್ನಲ್ಲಿ ಏನು ಮಾಡುತ್ತಿದ್ರಿ? ಆ ಹುಡುಗಿ ಯಾರು? ನಂತರ ನೀವು ಇಷ್ಟು ತಡವಾಗಿ ಏಕೆ ಮನೆಗೆ ಬಂದ್ರಿ?
ನನ್ನ ಮಾತು ಗಂಟಲಲ್ಲಿ ಸಿಕ್ಕಿಕೊಂಡಿತ್ತು. ಅಜಯ್ ತಡರಾತ್ರಿ ಮನೆಗೆ ಬಂದನು. ನಾನು ಕಿಟಕಿಯಿಂದ ಅವನನ್ನು ನೋಡುತ್ತಿದ್ದೆ. ಅವನ ಕೈಯಲ್ಲಿ ಶಾಪಿಂಗ್ ಬ್ಯಾಗ್ ಇತ್ತು. ಬಹುಶಃ ನನಗಾಗಿ ತಂದಿರಬಹುದು. ನಾನು ಬಾಗಿಲು ತೆರೆದು ನನ್ನ ಕೋಣೆಯ ಬಾಗಿಲು ಮುಚ್ಚಿದೆ. ನನ್ನ ಗಂಡನಿಗೆ ನಾನು ಎಚ್ಚರವಾಗಿದ್ದೇನೋ ಇಲ್ಲ ನಿದ್ದೆ ಮಾಡುತ್ತಿದ್ದೇನೋ ಎನ್ನುವುದು ತಿಳಿದಿರಲಿಲ್ಲ. ಇದನ್ನು ತಿಳಿದು ಅವನಿಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಇದರಲ್ಲಿ ಅವನಿಗೆ ಆಸಕ್ತಿ ಕೂಡ ಇರಲಿಲ್ಲ. ಆ ರಾತ್ರಿ ನನ್ನ ಪಾಲಿಗೆ ತುಂಬ ದೊಡ್ಡದಾಗಿತ್ತು. ನನ್ನ ಕಣ್ಣೀರು ದಿಂಬಿನಲ್ಲಿ ಲೀನವಾಗಿದ್ದವು. ನನ್ನ ಹೃದಯದಲ್ಲಿ ಒಂದು ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಅಜಯ್ ನಿನ್ನೆಯವರೆಗೆ ನನ್ನವನಾಗಿದ್ದನು, ಆದರೆ ಇಂದು ಬೇರೆ ಯಾರೊಂದಿಗೂ ತನ್ನ ಖುಷಿ ಹಂಚಿಕೊಳ್ಳುತ್ತಿದ್ದನು. ಈ ಘಟನೆಯ ನಂತರ ನಾನು ಅವನಿಂದ ಪ್ರತ್ಯೇಕಿಸಿಕೊಂಡೆ. ಮನೆ ಕೆಲಸ ಹಾಗೇ ನಡೆಯುತ್ತಿತ್ತು, ಆದರೆ ನನಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಅವನು ಮೊದಲಿಗಿಂತ ಹೆಚ್ಚು ಸಂತೋಷವಾಗಿದ್ದನು. ಮನೆಯಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿರಲಿಲ್ಲ. ಆಫೀಸ್ನಿಂದ ಬರುವುದು ತಡವಾದರೆ ನನಗಾಗಿ ಕಾಯಬೇಡ, ನೀನು ನಿದ್ದೆ ಮಾಡು ಎನ್ನುತ್ತಿದ್ದನು. ಒಂದು ಬೆಳಿಗ್ಗೆ ಬೇಗನೆ ಎದ್ದು ತಯಾರಾಗಿ ತಿಂಡಿ ತಿನ್ನದೆ ಹೊರಡುತ್ತಿದ್ದರು. ನಾನು ಹೇಳಿದೆ, ಕೊನೆಯ ಪಕ್ಷ ಚಹಾವನ್ನಾದರೂ ಕುಡಿದು ಹೋಗಿ. ಅವರು ಹೇಳಿದರು, ಇಲ್ಲ, ಇಂದು ಬೇಗನೆ ಹೊರಡಬೇಕು. 2 ದಿನದ ಮಟ್ಟಿಗೆ ಹೊರಗೆ ಹೋಗುತ್ತಿದ್ದೇನೆ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಅವರ ಕಡೆ ನೋಡುತ್ತಾ ಹೇಳಿದೆ, ಎಲ್ಲಿಗೆ ಹೋಗುತ್ತಿದ್ದೀರಿ? ಅವರು ಹೇಳಿದರು, ಮೀರಜ್ ಹೋಗುತ್ತಿದ್ದೇನೆ. ಅವರು ಶೂ ಹಾಕಿಕೊಳ್ಳುತ್ತಾ ಹೇಳಿದರು, ಈ ವಿಷಯ ನಿನ್ನೆ ರಾತ್ರಿ ಗೊತ್ತಾಯಿತು. ನನ್ನ ಜೊತೆ ಇನ್ನೊಬ್ಬರು ಸಹೋದ್ಯೋಗಿ ಕೂಡ ಬರುತ್ತಿದ್ದಾರೆ. ನಾನು ಯಾವುದೇ ಪ್ರಶ್ನೆ ಕೇಳಲಿಲ್ಲ, ವಿರೋಧವೂ ಮಾಡಲಿಲ್ಲ. ಮೌನವಾಗಿ ತಲೆ ಆಡಿಸಿದೆ. ಬಾಗಿಲು ಮುಚ್ಚಿತ್ತು. ಅವರು ಹೊರಟು ಹೋಗಿದ್ದರು. ಅವನು ಸುಳ್ಳು ಹೇಳುತ್ತಿದ್ದಾನೆ ಎನ್ನುವುದು ನನಗೆ ಗೊತ್ತಿತ್ತು. ಹಿಂದಿನ ದಿನ ಮಾಲ್ನಲ್ಲಿ ನೋಡಿದ ದೃಶ್ಯ ಇನ್ನೂ ನನ್ನ ಕಣ್ಮುಂದೆ ಇತ್ತು. ಅವರು ಇಂದು ಇದ್ದಕ್ಕಿದ್ದಂತೆ ಟ್ರಾವೆಲ್ ಮಾಡುವುದು ಎಲ್ಲವೂ ಒಂದಕ್ಕೊಂದು ಜೋಡಣೆಯಾಗಿತ್ತು. ಮಧ್ಯಾಹ್ನ ಅನುಪಮ ಬಂದಿದ್ದಳು. ಅವಳ ಕೈಯಲ್ಲಿ ಪಕೋಡ ಇತ್ತು. ಅವಳು ಒಳ ಬಂದು ಬಾಗಿಲು ಹಾಕುತ್ತಾ ಹೇಳಿದಳು, ನಿನ್ನ ಗಂಡ ಎಲ್ಲಿ ಹೋಗಿದ್ದಾರೆ? ನಾನು ಹೇಳಿದೆ, ಅವರು 2 ದಿನದ ಮಟ್ಟಿಗೆ ಆಫೀಸ್ ಕೆಲಸದ ಮೇಲೆ ಮೀರಜ್ ಹೋಗುತ್ತೇನೆಂದು ಹೇಳಿ ಹೋಗಿದ್ದಾರೆ. ಅವಳು ನನ್ನ ಮಾತು ಅರ್ಥ ಮಾಡಿಕೊಂಡು ಹೇಳಿದಳು, ನೀನು ಫೋನ್ ಮಾಡಲಿಲ್ಲವೇ? ನಾನು ಹೇಳಿದೆ, ಅವನು ಟೈಮ್ ಸಿಕ್ಕಿದಾಗ ಮಾಡುತ್ತಾನೆ. ಅನುಪಮ ನನ್ನನ್ನು ಆಳವಾಗಿ ನೋಡುತ್ತಾ ಹೇಳಿದಳು, ನೀನು ಅವನಿಗೆ ನೇರವಾಗಿ ಕೇಳುವುದು ಒಳ್ಳೆಯದು. ಪುರುಷರು ಒಮ್ಮೆ ಮುಚ್ಚಿಡಲು ಶುರು ಮಾಡಿದರೆ ಅದು ಅವರಿಗೆ ಅಭ್ಯಾಸವಾಗಿ ಹೋಗುತ್ತದೆ. ನಾನು ಮಾತು ಬದಲಿಸಿದೆ. ಏನು ತಂದಿದ್ದೀಯಾ? ಅವಳು ಹೇಳಿದಳು, ಬಿಸಿ ಬಿಸಿ ಪಕೋಡ ತಂದಿದ್ದೇನೆ. ಪಕೋಡ ಮಾಡುವ ಇಚ್ಛೆ ಆಯಿತು, ಮಾಡಿದ್ದೇನೆ. ನಿನಗೂ ತಂದಿದ್ದೇನೆ. ಅವಳು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದಳು, ನೋಡು ಅಕ್ಕ, ಈಗಲೂ ನಿಮ್ಮ ಒಂದು ಮನಸ್ಸು ಅಜಯ್ ಮೇಲೆ ನಂಬಿಕೆ ಇಡಲು ಹೇಳುತ್ತಿದೆ. ಸಂಜೆ ನನ್ನ ಗಂಡನಿಂದ ಫೋನ್ ಬರಲಿಲ್ಲ. ನಾನು 2 ಬಾರಿ ಫೋನ್ ಮಾಡಿದಾಗಲೂ ಬ್ಯುಸಿ ಬರುತ್ತಿತ್ತು. ರಾತ್ರಿ ನಾನು ಮೆಸೇಜ್ ಮಾಡಿದೆ, ಚೆನ್ನಾಗಿದ್ದೀರಾ? ಊಟದ ಸಮಯವಾಯಿತು, ನೀವು ಸಮಯ ಸಿಕ್ಕಾಗ ಫೋನ್ ಮಾಡಿ. ಅವರು ರಾತ್ರಿ 11 ಗಂಟೆಗೆ ಫೋನ್ ಮಾಡಿದರು. ಅವನ ಧ್ವನಿಯಲ್ಲಿ ಸುಸ್ತು ಕಾಣಿಸುತ್ತಿತ್ತು. ಅವನು ಹೇಳಿದನು, ಈಗಷ್ಟೇ ಹೋಟೆಲ್ ತಲುಪಿದ್ದೇನೆ. ತುಂಬ ಟ್ರಾಫಿಕ್ ಇತ್ತು. ಫೋನ್ ಚಾರ್ಜ್ ಇರಲಿಲ್ಲ. ನಾನು ಹೇಳಿದೆ, ಎಲ್ಲವೂ ಚೆನ್ನಾಗಿದೆಯಾ? ಅವನು ಹೇಳಿದನು, ಹೌದು, ಎಲ್ಲವೂ ಚೆನ್ನಾಗಿದೆ. ನೀನು ಚಿಂತೆ ಮಾಡಬೇಡ. ಫೋನ್ ಕಟ್ಟಾಗಿತ್ತು. ನನ್ನ ದೃಷ್ಟಿ ಫೋನಿನ ಸ್ಕ್ರೀನ್ ಮೇಲೆ ಇತ್ತು. ಮರುದಿನ ನಾನು ಕೆಲಸದಲ್ಲಿ ತೊಡಗಿಸಿಕೊಂಡೆ. ಸಂಜೆಯಾಗುತ್ತಿದ್ದಂತೆ ನನ್ನ ಹೃದಯ ಬಡಿತ ಜೋರಾಯಿತು. ಅಜಯ್ನ ಕಡೆಯಿಂದ ಯಾವುದೇ ಫೋನ್ ಕಾಲ್ ಬರಲಿಲ್ಲ. ಅನುಪಮ ಮತ್ತೆ ಬಂದಳು. ನಿನ್ನೆ ನಾನು ಶಾಪಿಂಗ್ ಹೋಗಿದ್ದೆ ನನ್ನ ಕಸಿನ್ ಜೊತೆ. ಅಲ್ಲಿ ಅಜಯ್ ಅವರನ್ನು ನೋಡಿದೆ. ಇದನ್ನು ಕೇಳಿ ನನ್ನ ಕೈಯಲ್ಲಿರೋ ಚಹಾ ಕಪ್ ಶೇಕ್ ಆಯಿತು. ಅವನ ಜೊತೆ ಮಾಸ್ಕ್ ಹುಡುಗಿ ಕೂಡ ಇದ್ದಳು. ಅಜಯ್ ಅವಳಿಗೆ ಗೋಲ್ಡ್ ರಿಂಗ್ ತೋರಿಸುತ್ತಿದ್ದನು. ನಾನು ನನ್ನ ಕೈಯಲ್ಲಿರೋ ಉಂಗುರವನ್ನು ನೋಡಿದೆ. ಅನುಪಮ ಹೇಳಿದಳು, ನೀನು ನಿನ್ನ ಗಂಡನ ಜೊತೆ ಮಾತನಾಡಿದೆಯಾ? ನಾನು ಹೇಳಿದೆ, ಇಲ್ಲ. ಅವಳು ಹೇಳಿದಳು, ನಿನ್ನ ಗಂಡ ನನ್ನನ್ನು ನೋಡಿ ಗಾಬರಿಯಾಗಿ ಅಲ್ಲಿಂದ ಹೊರಟು ಹೋದರು. ನನಗೆ ಇದನ್ನು ಒಪ್ಪಿಕೊಳ್ಳುವುದು ಅಸಾಧ್ಯವಾಗಿರಲಿಲ್ಲ. ಈಗ ಇದು ಸಂಶಯವಾಗಿ ಉಳಿದಿಲ್ಲ, ಇದು ಸತ್ಯವಾಗಿತ್ತು. ರಾತ್ರಿ ನನ್ನ ಗಂಡನಿಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ನೀವು? ಅವನು ಹೇಳಿದನು, ಹೇಳಿದ್ದೇನಲ್ಲ ಮೀರಜ್ ಹೋಗುತ್ತೇನೆ ಎಂದು. ನಾಳೆ ವಾಪಸ್ ಬರುತ್ತೇನೆ. ನಾನು ನಿಧಾನಕ್ಕೆ ಹೇಳಿದೆ, ನೀನು 2ನೇ ಮದುವೆ ಮಾಡಿಕೊಂಡಿದ್ದೀಯಾ? ಆ ಕಡೆಯಿಂದ ಮೌನ. ನಾನು ಪುನಃ ಹೇಳಿದೆ, ಅಜಯ್, ನೀವು ಏಕೆ ಮಾತನಾಡುತ್ತಿಲ್ಲ? ಅವನು ಹೇಳಿದನು, ಈಗ ನಿನ್ನ ಜೊತೆ ಮಾತನಾಡುವುದಿಲ್ಲ. ನಾನು ಫೋನ್ ಬಂದ್ ಮಾಡಿದೆ. ನನ್ನ ಎಲ್ಲ ನಂಬಿಕೆಗಳು ಮುರಿದು ಹೋಗಿದ್ದವು. ಅನುಪಮಳ ಮಾತು ಮನಸ್ಸಿನಲ್ಲಿ ಸುತ್ತುತ್ತಿದ್ದವು. ಪುರುಷರು ಎಲ್ಲವನ್ನೂ ತಮ್ಮ ಇಷ್ಟದಂತೆ ಬದಲಾಯಿಸಿಕೊಳ್ಳುತ್ತಾರೆ ಮತ್ತು ಮಹಿಳೆಯರು ಅದನ್ನು ನೋಡುತ್ತಾ ಇರಬೇಕಾಗುತ್ತದೆ. ರಾತ್ರಿ ನಾನು ಏನನ್ನೂ ಯೋಚನೆ ಮಾಡುತ್ತಾ ಕೂರಲಿಲ್ಲ. ಒಂದು ನಿರ್ಧಾರ ಮಾಡಿದೆ. ಈಗ ನನ್ನ ನಂಬಿಕೆಗೆ ಅನರ್ಹನಾದ ನನ್ನ ಗಂಡನನ್ನು ಪ್ರಶ್ನಿಸುತ್ತೇನೆ. 2 ದಿನದ ನಂತರ ಕಾಲಿಂಗ್ ಬೆಲ್ ಶಬ್ದವಾಯಿತು. ಬಟ್ಟೆ ಒಣ ಹಾಕುತ್ತಿದ್ದೆ. ನಾನು ಕೈ ಒರೆಸಿಕೊಳ್ಳುತ್ತಾ ಬಾಗಿಲ ಕಡೆ ಹೊರಟೆ. ಅಜಯ್ ಬಾಗಿಲಲ್ಲಿ ನಿಂತಿದ್ದನು. ಅವನ ಜೊತೆ ಒಬ್ಬಳು ಹುಡುಗಿ ಇದ್ದಳು. ಇಂದು ಅವಳ ಮುಖದ ಮೇಲೆ ಮಾಸ್ಕ್ ಇರಲಿಲ್ಲ. ಅವಳ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇತ್ತು. ಅವಳು ತಲೆ ತಗ್ಗಿಸಿದಳು. ನನ್ನ ಗಂಡ ನನ್ನ ಮುಖವನ್ನು ನೋಡಲಿಲ್ಲ. ನಿಧಾನಕ್ಕೆ ಹೇಳಿದನು, ಇವಳು ಇನ್ಮೇಲಿಂದ ಇಲ್ಲೇ ಇರುತ್ತಾಳೆ. ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ನೀವು ಒಳಗೆ ಬನ್ನಿ.
ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಮುದುಡಿ ಹೋಯಿತು. ಅವರಿಬ್ಬರು ಒಳಗೆ ಬಂದರು. ನಾನು ಒಂದು ಮೂಲೆಯಲ್ಲಿ ನಿಂತಿದ್ದೆ. ತುಂಬ ಸಮಯದವರೆಗೆ ನನ್ನ ಗಂಡ ನನ್ನ ಮುಖವನ್ನು ನೋಡಲಿಲ್ಲ. ಸಂಜೆ ಆ ಹುಡುಗಿ ನನ್ನ ಜೊತೆ ಅಡಿಗೆ ಮನೆಯಲ್ಲಿದ್ದಳು, ಆದರೆ ಏನನ್ನೂ ಮಾತನಾಡಲಿಲ್ಲ. ನಾನು ಮೌನವಾಗಿ ಎಲ್ಲ ಕೆಲಸ ಮಾಡುತ್ತಿದ್ದೆ. ನನ್ನ ಗಂಡನಿಗೆ ಊಟದ ತಟ್ಟೆ ಟೇಬಲ್ ಮೇಲೆ ಇಟ್ಟೆ. ಅವನು ಬಂದು ಊಟಕ್ಕೆ ಕುಳಿತುಕೊಂಡನು. ಅವನ ಜೊತೆ ಆ ಹುಡುಗಿ ಕೂಡ. ಇಬ್ಬರು ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಅವರಿಬ್ಬರೂ ಇದೆಲ್ಲ ಸಾಮಾನ್ಯ ಎನ್ನುವಂತೆ ಇದ್ದರು. ಆದರೆ ನನಗೆ ನಾನೇ ಕೇಳಿಕೊಂಡೆ, ಇದೆಲ್ಲ ಸಾಮಾನ್ಯ ವಿಷಯವೇ? ಮರುದಿನ ಬೆಳಿಗ್ಗೆ ನಾನು ಚಹಾ ಮಾಡಲು ಅಡುಗೆ ಮನೆಗೆ ಹೋಗಿದ್ದೆ. ಇದಕ್ಕೂ ಮೊದಲೇ ಆ ಹುಡುಗಿ ಅಡುಗೆ ಮನೆಯಲ್ಲಿ ಇದ್ದಳು. ನಾನು ಮೌನವಾಗಿ ಹಾಲು ಕಾಯಿಸಲು ಇಟ್ಟೆ. ಹಾಲು ಕಾಯಿಸಿ ಅಲ್ಲಿಂದ ಹೊರಬಂದೆ. ಕೋಣೆಗೆ ಹೋಗಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದೆ. ಸೂರ್ಯನ ಕಿರಣಗಳು ಒಳಗೆ ಬರುತ್ತಿದ್ದವು. ಆದರೆ ನನ್ನ ಮನಸ್ಸಿನಲ್ಲಿ ಕತ್ತಲೆ ತುಂಬಿತ್ತು. ನನ್ನ ಗಂಡ ಹೆಚ್ಚಿನ ಸಮಯ ಅವಳೊಂದಿಗೆ ಕಳೆಯುತ್ತಿದ್ದರು. ಇಬ್ಬರು ಖುಷಿ ಖುಷಿಯಿಂದ ಏನನ್ನೂ ಮಾತನಾಡುತ್ತಿದ್ದರು. ನನಗೆ ಈಗ ನಾನು ಈ ಮನೆಯಲ್ಲಿ ಬೆಲೆ ಇಲ್ಲದ ಅತಿಥಿ ಅನಿಸುತ್ತಿತ್ತು. ಒಂದು ಮಧ್ಯಾಹ್ನ ಆ ಹುಡುಗಿ ನನ್ನ ಕೋಣೆಗೆ ಬಂದಳು. ಕೈಯಲ್ಲಿ ಚಹಾ ಟ್ರೇ ಮತ್ತು ಅದರಲ್ಲಿ ಬಿಸ್ಕೆಟ್ ಇದ್ದವು. ಅವಳು ಹೇಳಿದಳು, ನೀವು ಮಧ್ಯಾಹ್ನದ ಚಹಾ ಕುಡಿದಿರಲಿಲ್ಲ, ಅದಕ್ಕೆ ನಾನೇ ತೆಗೆದುಕೊಂಡು ಬಂದಿದ್ದೇನೆ. ನಾನು ಅಲ್ಲಿ ಇಟ್ಟು ಹೋಗುವಂತೆ ಸನ್ನೆ ಮಾಡಿದೆ. ಅವಳು ಇಟ್ಟು ಹೋಗುತ್ತಿದ್ದಳು. ನಂತರ ಇದ್ದಕ್ಕಿದ್ದಂತೆ ನಿಂತು ಹೇಳಿದಳು, ನಾನು ನಿಮ್ಮಿಂದ ಏನನ್ನೂ ಕಿತ್ತುಕೊಳ್ಳಲಿಲ್ಲ. ನಿನ್ನ ಗಂಡ, ನಿನ್ನ ಮನೆ, ಇಲ್ಲಿ ಏನೇ ನಡೆದರೂ ಅದು ನನ್ನ ಇಚ್ಛೆಯಾಗಿರಲಿಲ್ಲ. ನಾನು ಏನನ್ನೂ ಹೇಳಲಿಲ್ಲ, ಏಕೆಂದರೆ ನನಗೆ ಗೊತ್ತಿತ್ತು, ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವರು ಏನನ್ನೂ ಕಿತ್ತುಕೊಳ್ಳುವ ಅಗತ್ಯ ಇರುವುದಿಲ್ಲ. ಒಂದು ದಿನ ನನ್ನ ತಂಗಿಯ ಮಕ್ಕಳು ಬಂದಿದ್ದರು. ನನ್ನ ಗಂಡ ಅವರೊಂದಿಗೆ ಮೊದಲಿನಂತೆ ಪ್ರೀತಿಯಿಂದ ಇದ್ದರು, ಆದರೆ ಅವರ ವರ್ತನೆಯಲ್ಲಿ ಮೊದಲಿನ ಉತ್ಸಾಹ ಇರಲಿಲ್ಲ. ಆ ಹುಡುಗಿ ಮಕ್ಕಳೊಂದಿಗೆ ಚೆನ್ನಾಗಿ ಬೆರೆಯುತ್ತಿದ್ದಳು. ಅವರ ಜೊತೆ ಕೇಕ್ ಮಾಡುತ್ತಿದ್ದಳು. ಮಕ್ಕಳಿಗೆ ಕತೆ ಹೇಳುತ್ತಿದ್ದಳು. ಅವಳು ಮಕ್ಕಳಿಗೆ ಗೊಂಬೆ ಕೊಡಿಸಿದಳು. ಮಕ್ಕಳು ಹೇಳಿದರು, ದೊಡ್ಡಮ್ಮ, ಹೊಸ ಆಂಟಿ ತುಂಬ ಒಳ್ಳೆಯವರು, ಅವರು ನನಗೆ ಕತೆ ಹೇಳಿಕೊಟ್ಟಿದ್ದಾರೆ. ನಾನು ಮುಗುಳ್ನಕ್ಕಿದ್ದೆ. ಆದರೆ ನನ್ನೊಳಗೆ ಏನೋ ಚುಚ್ಚಿದಂತಾಗಿತ್ತು. ನನ್ನ ಶಕ್ತಿ ನಿಧಾನವಾಗಿ ಕ್ಷೀಣಿಸುತ್ತಿರುವಂತೆ ಅನಿಸುತ್ತಿತ್ತು. ಒಂದು ಬೆಳಿಗ್ಗೆ ನನ್ನ ಗಂಡ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನುತ್ತಾ ಹೇಳಿದರು, ಈಗ ನೀವಿಬ್ಬರು ಕೆಲಸಗಳನ್ನು ಹಂಚಿಕೊಳ್ಳಬೇಕಾಗುತ್ತದೆ. ನಾನು ಅವರನ್ನು ನೋಡಿದೆ. ಅವರ ದೃಷ್ಟಿ ಪತ್ರಿಕೆ ಮೇಲೆ ಇತ್ತು. ಅವರು ಹೇಳಿದ ಮಾತು ಹೇಗಿತ್ತೆಂದರೆ, ಆಫೀಸ್ನಲ್ಲಿ ಯಾವುದೋ ಸಹೋದ್ಯೋಗಿಗಳಿಗೆ ಆದೇಶ ಕೊಡುವ ಹಾಗಿತ್ತು. ಅವನ ಹೊಸ ಹೆಂಡತಿ ಅವೆಲ್ಲವನ್ನು ಪಾಲಿಸುತ್ತಿದ್ದಳು. ಅವಳು ಪಾತ್ರೆಗಳನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದಳು. ನಾನು ಉತ್ತರ ಕೊಡಲಿಲ್ಲ. ನಾನು ಉತ್ತರಿಸಿದರೆ ನನ್ನ ತಲೆಯ ಮೇಲೆ ಇರುವ ಈ ಸೂರು ಇರುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು. ಡೈವರ್ಸ್ ಎನ್ನುವ ಶಬ್ದ ಈಗ ನನ್ನ ಗಂಡನ ಕಣ್ಣುಗಳಲ್ಲಿ ಅಡಗಿಕೊಂಡಿತ್ತು. ಇನ್ನೂ ಅದು ಅವನ ಬಾಯಿಗೆ ಬಂದಿರಲಿಲ್ಲ. ಹೀಗಾಗಿ ನಾನು ಮರುದಿನ ಬೆಳಿಗ್ಗೆ ಪೊರಕೆ ಹಿಡಿದುಕೊಂಡೆ. ಕಿಚನ್, ವಾಶ್ರೂಮ್, ಅಂಗಳ ಇದೆಲ್ಲದರ ಸ್ವಚ್ಛತೆ ಕೆಲಸ ನನ್ನ ಜವಾಬ್ದಾರಿಯಾಗಿತ್ತು. ಅವಳು ಅಡುಗೆ ಮಾಡುತ್ತಿದ್ದಳು. ಮಧ್ಯಾಹ್ನದ ಚಹಾ, ರಾತ್ರಿ ಅಡುಗೆ ಅವಳೇ ಮಾಡುತ್ತಿದ್ದಳು. ಕೆಲವೊಮ್ಮೆ ನಾನು ಮಾಡುತ್ತಿದ್ದೆ. ಅಜಯ್ ಜೀವನವೇ ಒಂದು ಆಫೀಸ್ ಕೆಲಸ ಎನ್ನುವಂತೆ ವೇಳಾಪಟ್ಟಿ ಮಾಡಿಕೊಂಡಿದ್ದನು. ನಾನು ಮೌನವಾಗಿ ಕೆಲಸ ಮಾಡುತ್ತಿದ್ದೆ. ನನ್ನ ಮನಸ್ಸಿನ ಭಾರವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಪ್ರತಿ ಬಾರಿ ಕಸ ಗುಡಿಸುವಾಗ ನನಗೆ ಹಳೆ ನೆನಪುಗಳು ಬರುತ್ತಿದ್ದವು. ನಾನು ಕಸ ಗುಡಿಸುವಾಗ ನನ್ನ ಗಂಡ ನನ್ನ ಕೈಯಲ್ಲಿರುವ ಪೊರಕೆ ತೆಗೆದುಕೊಂಡು ಹೇಳುತ್ತಿದ್ದರು, ನಾನು ಕಸ ಗುಡಿಸುತ್ತೇನೆ, ನೀನು ಆರಾಮಾಗಿ ಕುಳಿತುಕೋ. ಈಗ ಅದೇ ಗಂಡ ಕೈಯಲ್ಲಿ ಮೊಬೈಲ್ ಹಿಡಿದು ಕೋಣೆಯಲ್ಲಿ ಆರಾಮಾಗಿ ಕುಳಿತಿದ್ದಾನೆ ಮತ್ತು ನಾನು ಕೈಯಲ್ಲಿ ಡಸ್ಟ್ಬಿನ್ ಹಿಡಿದುಕೊಂಡು ಹೊರಗೆ ಹೋಗುತ್ತಿದ್ದೇನೆ. ಒಂದು ದಿನ ನನ್ನ ಗಂಡನ ಎರಡನೇ ಹೆಂಡತಿ ಅಂದರೆ ಕಾವ್ಯ ನನ್ನ ಗಂಡನ ಶರ್ಟ್ ಐರನ್ ಮಾಡುತ್ತಿದ್ದಳು. ನನ್ನ ಗಂಡ ಬಾಗಿಲಲ್ಲಿ ನಿಂತು ಮುಗುಳ್ನಗುತ್ತಾ ಅವಳನ್ನು ನೋಡುತ್ತಿದ್ದನು. ನನ್ನ ಮುಖ ಕಿಚನ್ ಕಡೆಗೆ ಇದ್ದರೂ ನನ್ನ ಕಣ್ಣುಗಳು ಎಲ್ಲವನ್ನೂ ನೋಡುತ್ತಿದ್ದವು. ಸಂಜೆ ನಾನು ಶರ್ಟ್ ಮೇಲೆ ನಿಧಾನವಾಗಿ ಯಾರಿಗೂ ಗೊತ್ತಿಲ್ಲದಂತೆ ಬಿಸಿಯಾದ ಐರನ್ ಇಟ್ಟು ಸುಟ್ಟು ಹಾಕಿದೆ. ಬೆಳಿಗ್ಗೆ ನನ್ನ ಗಂಡ ಆ ಶರ್ಟ್ ಧರಿಸಿ ಕೋಣೆಯಿಂದ ಹೊರಬರುತ್ತಾ, ಇದು ಹೇಗೆ ಸುಟ್ಟು ಹೋಯಿತು ಎಂದು ಗೊತ್ತಾಗುತ್ತಿಲ್ಲ ಎಂದರು. ನಾನು ಸುಮ್ಮನೆ ಇದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿಯ ಭಾವನೆ ಮೂಡಿತು. ಇದು ನನ್ನ ಮೊದಲ ಗೆಲುವು ಎಂದು ಭಾವಿಸಿದೆ. ಮರುದಿನ ನಾನು ಊಟದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದೆ. ಕಾವ್ಯ ನನ್ನ ಗಂಡನ ಜೊತೆ ಊಟಕ್ಕೆ ಕುಳಿತಿದ್ದಳು. ಇಬ್ಬರು ಊಟ ಶುರು ಮಾಡಿದರು. ಅಜಯ್ ಏನನ್ನೂ ಹೇಳದೆ ಊಟ ಮಾಡುತ್ತಿದ್ದರು. ನಂತರ ನೀರಿನ ಲೋಟ ಎತ್ತಿಕೊಳ್ಳುತ್ತಾ ಹೇಳಿದರು, ಇಂದು ಊಟದಲ್ಲಿ ಉಪ್ಪು ಜಾಸ್ತಿಯಾಗಿದೆ, ಆದರೂ ಪರವಾಗಿಲ್ಲ, ಊಟದಲ್ಲಿ ಚೇಂಜಸ್ ಇರಬೇಕು. ಊಟ ತುಂಬ ರುಚಿಯಾಗಿದೆ. ನಾನು ನನ್ನ ಕೋಣೆಗೆ ಬಂದು ಬಾಗಿಲು ಹಾಕಿಕೊಂಡೆ.
ನನಗೆ ಅನಿಸುತ್ತಿತ್ತು ಅವರಿಬ್ಬರು ಈಗ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಈ ಮನೆಯಲ್ಲಿ ಕೆಲಸ ಮಾಡಲು ಇರುವ ಒಬ್ಬ ಸದಸ್ಯೆ. ಹೆಸರಿಗೆ ಮಾತ್ರ ನಾನು ಈಗ ಅಜಯ್ ಹೆಂಡತಿಯಾಗಿದ್ದೆ. ಮರುದಿನ ಕಾವ್ಯ ಪಾತ್ರೆ ತೊಳೆದು ಬಟ್ಟೆ ಬದಲಾಯಿಸಲು ಹೋಗಿದ್ದಳು. ನಾನು ಅಜಯ್ನ ಕಪಾಟು ತೆರೆದು ಅದರಲ್ಲಿ ಕಾವ್ಯ ಇಸ್ತ್ರಿ ಮಾಡಿ ಇಟ್ಟಿದ್ದ ಶರ್ಟ್ ತೆಗೆದು ಅದರ ಮೇಲೆ ಬಣ್ಣದ ನೀರಿನ ಕಲೆ ಮಾಡಿ ಹಾಗೆ ಮಡಚಿಟ್ಟು ಬಂದೆ. ಸಾಯಂಕಾಲ ಆಫೀಸ್ನಿಂದ ಬಂದ ಅಜಯ್ ಅದೇ ಶರ್ಟನ್ನು ಹಾಕಿಕೊಳ್ಳುತ್ತಿದ್ದನು. ಅದರ ಮೇಲೆ ಇರುವ ಬಣ್ಣದ ಕಲೆಯನ್ನು ನೋಡಿ, ಈ ಶರ್ಟ್ ಯಾರು ಇಟ್ಟಿರುವುದು ಎಂದು ಕೇಳಿದನು. ಕಾವ್ಯ ಮುಂದೆ ಬಂದು ಹೇಳಿದಳು, ನಾನೇ ಇಟ್ಟಿರುವುದು, ಬೆಳಿಗ್ಗೆ ಇಸ್ತ್ರಿ ಮಾಡಿ ಇಟ್ಟಿದ್ದೆ. ಅಜಯ್ ಕೇಳಿದನು, ಹಾಗಿದ್ದರೆ ಈ ಕಲೆ ಏನು? ಅವನು ಶರ್ಟ್ ತೆಗೆದು ತಿರುಗಿಸಿ ತೋರಿಸಿದ. ಕಾವ್ಯ ಮೌನವಾಗಿ ನಿಂತಿದ್ದಳು. ಅವಳ ಮುಖದಲ್ಲಿ ಗೊಂದಲ ಇತ್ತು. ನಾನು ಇದೆಲ್ಲವನ್ನು ನಿಂತು ನೋಡುತ್ತಿದ್ದೆ. ಇದು ಒಂದು ಸರಳ ಘಟನೆಯಾಗಿತ್ತು, ಆದರೆ ನನಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಡಬೇಕು ಅನಿಸಿತ್ತು. ಈಗ ಇದು ನನಗೆ ಅಭ್ಯಾಸವಾಯಿತು. ನಾನು ಕೆಲವೊಮ್ಮೆ ಚಹಾದಲ್ಲಿ ಸಕ್ಕರೆ ಜಾಸ್ತಿ ಹಾಕುತ್ತಿದ್ದೆ, ಕೆಲವೊಮ್ಮೆ ಸಾಕ್ಸ್ಗಳನ್ನು ಅಡಗಿಸಿ ಇಡುತ್ತಿದ್ದೆ. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ಆದರೆ ಪ್ರತಿ ಬಾರಿ ಇದಕ್ಕೆ ಕಾರಣ ಅವಳೇ ಆಗುತ್ತಿದ್ದಳು. ನನ್ನ ಮನೆಯಲ್ಲಿ ನನ್ನ ಗಂಡನ ಜೊತೆ ಇರುತ್ತಿದ್ದವಳು. ಒಂದು ದಿನ ಕಾವ್ಯ ಅಡುಗೆ ಮನೆಯಲ್ಲಿದ್ದಳು. ನಾನು ಪಾತ್ರೆ ತೊಳೆಯುತ್ತಿದ್ದೆ. ಅವಳು ಹೇಳಿದಳು, ಇಂದು ಚಹಾ ತುಂಬ ಚೆನ್ನಾಗಿದೆ. ಅಜಯ್ ಕೂಡ ಅವಳನ್ನು ಹೊಗಳುತ್ತಿದ್ದನು. ನಾನು ಪಾತ್ರೆಗೆ ಸೋಪ್ ಹಚ್ಚುತ್ತಾ ಹೇಳಿದೆ, ಕೆಲವೊಮ್ಮೆ ಮಾಯೆ ಆಕಸ್ಮಿಕವಾಗಿ ಉದ್ದೇಶವಿಲ್ಲದೆ ಬರುತ್ತದೆ. ಅವಳು ಒಂದು ಕ್ಷಣ ನಿಂತು ಅಲ್ಲಿಂದ ಹೊರಟು ಹೋದಳು. ನನಗೆ ಅನಿಸಿತು ಅವಳಿಗೆ ಇದು ಅರ್ಥವಾಗಿರಬಹುದು ಎಂದು. ಅವಳು ಕಡಿಮೆ ಇರಲಿಲ್ಲ. ಒಂದು ದಿನ ನಾನು ನೋಡಿದೆ, ಅವಳು ಅಜಯ್ನ ರೂಮಿನಲ್ಲಿ ಹೊಸ ಪರ್ಫ್ಯೂಮ್ ಡಬ್ಬ ತೆರೆದು ತನ್ನ ಕೈಗೆ ಸ್ವಲ್ಪ ಹಾಕಿಕೊಂಡು ಅದರ ಪರಿಮಳ ಪಡೆಯುತ್ತಿದ್ದಳು. ಅಜಯ್ ಅವಳ ಹತ್ತಿರ ಕುಳಿತು ಹೇಳುತ್ತಿದ್ದನು, ಇದು ನಿನಗೆ ತುಂಬ ಚೆನ್ನಾಗಿ ಹೊಂದುತ್ತದೆ. ನಾನು ಚಹಾ ಕಪ್ ಹಿಡಿದು ಬಾಗಿಲಲ್ಲಿ ನಿಂತಿದ್ದೆ. ನಂತರ ಒಳಗೆ ಹೋಗಿ ಚಹಾ ಟೇಬಲ್ ಮೇಲೆ ಇಟ್ಟು ಹೊರಗೆ ಬಂದೆ. ನನಗೆ ಇದು ಅವಮಾನ ಪಡುವ ವಿಷಯ ಅಲ್ಲದಿದ್ದರೂ ಇದು ನನ್ನ ಗೌರವ ಮತ್ತು ಮರ್ಯಾದೆಯ ಪ್ರಶ್ನೆಯಾಗಿತ್ತು. ನಾನು ಏನನ್ನೂ ಪ್ರಶ್ನೆ ಮಾಡದಿದ್ದರೆ ನನ್ನ ಗುರುತು ಗಂಡನ ಮನಸ್ಸಿನಿಂದ ಶಾಶ್ವತವಾಗಿ ಅಳಿಸಿ ಹೋಗುತ್ತದೆ. ನಾನು ನನ್ನ ಇರುವಿಕೆಯನ್ನು ಶಬ್ದವಿಲ್ಲದೆ ಆಗಾಗ ತೋರಿಸುತ್ತಿದ್ದೆ. ಆದರೆ ಕೆಲವೊಮ್ಮೆ ಶತ್ರುಗಳು ಮೌನವಾಗಿ ನಗುತ್ತಾ ನಮ್ಮ ಯೋಜನೆಗಳನ್ನು ವಿಫಲಗೊಳಿಸಿದಾಗ ನೋವುಂಟು ಮಾಡುತ್ತದೆ. ನನ್ನ ದಾಳಿಗಳು ನಿಲ್ಲಲಿಲ್ಲ, ಆದರೆ ಅದರಿಂದ ಯಾವುದೇ ಪರಿಣಾಮ ಆಗಲಿಲ್ಲ. ಒಂದು ದಿನ ಕಾವ್ಯ ಅಜಯ್ಗೆ ಇಷ್ಟವಾದ ಅಡುಗೆ ಮಾಡಿದ್ದಳು. ನಾನು ಅದರಲ್ಲಿ ಉಪ್ಪು ಸುರಿದಿದ್ದೆ. ಇಬ್ಬರು ಊಟಕ್ಕೆ ಕುಳಿತಿದ್ದರು. ಅಜಯ್ ಮೊದಲ ತುತ್ತು ತಿಂದನು. ಒಂದು ಕ್ಷಣ ಹಾಗೇ ನಿಂತು ಬಿಟ್ಟನು. ನಂತರ ಎರಡನೇ ತುತ್ತು ತಿಂದು ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಎದ್ದು ಹೋದನು. ಊಟದ ನಂತರ ಅವನು ಅಡುಗೆ ಕೋಣೆಗೆ ಬಂದನು. ನಾನು ಪಾತ್ರೆ ಜೋಡಿಸುತ್ತಿದ್ದೆ. ಕಾವ್ಯ ಕೇಳಿದಳು, ಉಪ್ಪು ತುಂಬ ಜಾಸ್ತಿ ಆಗಿದೆಯಾ? ಅವನು ಏನನ್ನೂ ಹೇಳಲಿಲ್ಲ. ನಾನು ಹೇಳಿದೆ, ಬಹುಶಃ ನಾಲಿಗೆಗೆ ತಾಳ್ಮೆ ಹೆಚ್ಚಾಗಿರಬಹುದು. ಅವನಿಗೆ ನನ್ನ ಮಾತು ಅರ್ಥವಾಯಿತೋ ಇಲ್ಲವೋ ನನಗೆ ಗೊತ್ತಾಗಲಿಲ್ಲ. ಮರುದಿನ ಅವಳು ಪುನಃ ಅವನಿಗಾಗಿ ಅಡುಗೆ ಮಾಡಿದ್ದಳು. ಈ ದಿನ ನಾನು ಅಡುಗೆಯಲ್ಲಿ ಮೆಣಸಿನಕಾಯಿ ಪೌಡರ್ ಹಾಕಿದ್ದೆ. ಅವಳು ರಾತ್ರಿ ಊಟ ಬಡಿಸಿದಳು. ಅಜಯ್ ಊಟಕ್ಕೂ ಹೆಚ್ಚು ನೀರು ಕುಡಿದನು, ಆದರೆ ಯಾವುದೇ ದೂರನ್ನೂ ಹೇಳಲಿಲ್ಲ. ನಾನು ಆಶ್ಚರ್ಯಪಡುವ ವಿಷಯ ಏನೆಂದರೆ, ನಾನು ಊಟದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದರೂ ಅಡುಗೆ ಮಾಡುವಾಗ ನಿನ್ನ ಗಮನ ಎಲ್ಲಿರುತ್ತದೆ ಎಂದು ಕೇಳುತ್ತಿದ್ದನು. ಆದರೆ ಇಂದು ಅವನು ಇದೆಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದನು. ಅವನಿಗೆ ಊಟದ ರುಚಿಯ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಒಂದು ಸಂಜೆ ಅವನು ಕಾವ್ಯ ಜೊತೆ ಮೊಬೈಲಲ್ಲಿ ಫೋಟೋ ನೋಡುತ್ತಿದ್ದನು. ಅವನು ನಗುತ್ತಾ ಹೇಳಿದನು, ಈ ಫೋಟೋ ಹೈದರಾಬಾದ್ನಲ್ಲಿ ತೆಗೆದಿರುವುದು. ಆ ದಿನಗಳು ತುಂಬ ಚೆನ್ನಾಗಿದ್ದವು. ಕಾವ್ಯ ಹೇಳಿದಳು, ಆ ದಿನ ನಿನ್ನ ಮುಖದಲ್ಲಿ ಒಂದು ಹೊಸ ಹೊಳಪು ಕಾಣಿಸುತ್ತಿತ್ತು. ಅದು ಹೊಸತನದ ಖುಷಿ. ಆ ಶಬ್ದಗಳು ನನ್ನ ಹೃದಯವನ್ನು ಶೂಲದಂತೆ ಚುಚ್ಚಿದವು. ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆ. ನನ್ನ ಕೈಗಳು ಕಂಪಿಸುತ್ತಿದ್ದವು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಚಹಾ ತೆಗೆದುಕೊಂಡು ಹೊರಗೆ ಬಂದೆ. ಚಹಾ ತೆಗೆದುಕೊಳ್ಳುವಾಗ ಅಜಯ್ ಥ್ಯಾಂಕ್ ಯು ಎಂದು ಹೇಳಿದನು. ಮೊದಲು ಅವನು ನೀನು ಮಾಡುವ ಚಹಾದ ರುಚಿಯೇ ಬೇರೆ ಎಂದು ಹೇಳುತ್ತಿದ್ದನು. ಈಗ ನನ್ನ ಪಾಲಿಗೆ ಬರೀ ಥ್ಯಾಂಕ್ ಯು ಉಳಿದಿದೆ. ಒಂದು ದಿನ ನಾನು ಅವನ ಫೈಲ್ನಿಂದ ಇಂಪಾರ್ಟೆಂಟ್ ಪೇಪರ್ ತೆಗೆದೆ. ಅವನು ಆಫೀಸ್ನಿಂದ ಮನೆಗೆ ಬಂದು ಹೇಳಿದನು, ಮರೆವು ಜಾಸ್ತಿಯಾಗಿದೆ. ನಾನು ಪ್ರತಿದಿನ ಅಜಯ್ನಲ್ಲಿ ಹಳೆಯ ಅಜಯ್ನನ್ನು ಹುಡುಕುತ್ತಿದ್ದೆ, ಆದರೆ ಅವನು ಕಳೆದು ಹೋಗಿದ್ದನು. ಒಂದು ದಿನ ಅವನು ದೇವರ ಎದುರು ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದನು. ನಾನು ಅವನ ಎದುರು ಹೋಗಿ ಕುಳಿತು ಹೇಳಿದೆ, ಇಷ್ಟು ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಏನೋ ಬದಲಾವಣೆಗಳು ಆಗುತ್ತಿವೆ. ಇದರ ಬಗ್ಗೆ ನೀನು ಒಂದು ದಿನವೂ ನನ್ನ ಬಳಿ ಕೇಳಲಿಲ್ಲ. ಅವನು ಕಣ್ಣು ಮುಚ್ಚಿ ಕುಳಿತಿದ್ದನು. ಅವನು ಕಣ್ಣು ತೆರೆದು ನನ್ನನ್ನು ನೋಡುತ್ತಾ ಹೇಳಿದನು, ಬದಲಾವಣೆ ಆಗುತ್ತಿದೆ, ಆದರೆ ಕೇವಲ ವಸ್ತುಗಳ ಬದಲಾವಣೆ ಮಾತ್ರ ಅಲ್ಲ, ವ್ಯಕ್ತಿಗಳು ಬದಲಾಗುತ್ತಿದ್ದಾರೆ. ಪ್ರತಿದಿನ ಪ್ರತಿ ವಸ್ತುವಿನಲ್ಲಿ ಬದಲಾವಣೆ ಆಗುತ್ತಿದ್ದರೆ ದೂರು ನೀಡುವುದು ಅರ್ಥಹೀನ ಅನಿಸುತ್ತದೆ. ನಾನು ಹೇಳಿದೆ, ಮನೆಯಲ್ಲಿ ನಿಮ್ಮ ವಸ್ತುಗಳನ್ನು ಯಾರೋ ಮುಟ್ಟುತ್ತಿದ್ದಾರೆ ಅನಿಸುತ್ತಿಲ್ಲವೇ? ನಿಮ್ಮ ಕೆಲಸಗಳು ಕೆಡುತ್ತಿವೆ ಎನ್ನುವ ಅನುಭವ ಆಗುತ್ತಿಲ್ಲವೇ?
ಅವನು ತಲೆ ಎತ್ತಿ ನನ್ನನ್ನು ನೋಡಿ ಹೇಳಿದನು, ಅನುಭವ ಆಗುತ್ತಿದೆ, ಆದರೆ ಕೆಲವೊಂದು ವಸ್ತುಗಳನ್ನು ಕಳೆದುಕೊಳ್ಳುವುದರಿಂದ ಮನಸ್ಸು ಹಗುರವಾಗುತ್ತದೆ. ರಿಯಾಕ್ಷನ್ ತೋರಿಸುವುದರಿಂದ ಸಂಬಂಧಗಳು ಉಳಿಯುವುದಿಲ್ಲ, ಸಂಬಂಧಗಳು ಹಾಳಾಗುತ್ತವೆ. ನನಗೆ ಏನನ್ನೂ ಮಾತನಾಡಲು ಆಗಲಿಲ್ಲ. ಅಜಯ್ ಬದಲಾಗಿದ್ದನು. ಈಗ ನನ್ನ ಬತ್ತಳಿಕೆಯಲ್ಲಿ ಯಾವ ಬಾಣವೂ ಇರಲಿಲ್ಲ. ಅವನು ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದನು. ಈಗ ನನ್ನ ತಿರಸ್ಕಾರ ಅವನಲ್ಲಿ ಯಾವ ವ್ಯತ್ಯಾಸವೂ ಮಾಡಲಿಲ್ಲ. ಅವನು ನನ್ನನ್ನು ತನ್ನ ಜೀವನದಿಂದ ತೆಗೆದು ಹಾಕಿದ್ದನು. ನಾನು ಅವನ ಜೀವನದಲ್ಲಿ ಇದ್ದರೂ ಇಲ್ಲದಿದ್ದರೂ ಯಾವುದೇ ವ್ಯತ್ಯಾಸ ಇಲ್ಲ. ದಿನಗಳು ಹೀಗೆ ಕಳೆಯುತ್ತಿದ್ದವು. ಮನೆ ಕೆಲಸ, ಅಜಯ್ನ ಮೌನ, ನನ್ನ ಧ್ವನಿ ಇಲ್ಲದ ಸೋಲು ಮುಂದುವರಿಯಿತು. ಒಂದು ದಿನ ಮಧ್ಯಾಹ್ನ ಕಾವ್ಯ ನನ್ನ ಕೋಣೆಗೆ ಬಂದಳು. ಅವಳ ಕೈಯಲ್ಲಿ ಬಿಳಿ ಬಣ್ಣದ ಚಿಕ್ಕ ಬಾಟ್ಲಿತ್ತು. ಅವಳ ಮುಖದಲ್ಲಿ ಒಂದು ಸಭ್ಯತೆ ಇತ್ತು. ಅವಳು ಒಂದು ರಹಸ್ಯದೊಂದಿಗೆ ಬಂದಿರುವಂತೆ ಕಾಣುತ್ತಿದ್ದಳು. ಅವಳು ಹೇಳಿದಳು, ನೀವು ತಪ್ಪು ತಿಳಿದುಕೊಳ್ಳದಿದ್ದರೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕೆಂದುಕೊಂಡಿದ್ದೇನೆ. ನಾನು ಅವಳ ಕಡೆ ನೋಡಿದೆ. ಅವಳು ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಳು. ನಂತರ ಹೇಳಿದಳು, ನಿಮ್ಮ ಮತ್ತು ಅಜಯ್ ನಡುವೆ ಏನು ಇದೆಯೋ ಅದು ನನಗೆ ಗೊತ್ತಿದೆ. ನಾನು ಯಾವತ್ತೂ ನಿನ್ನ ಜಾಗವನ್ನು ಕಿತ್ತುಕೊಳ್ಳಲಿಲ್ಲ ಮತ್ತು ಮುಂದೆ ಕಿತ್ತುಕೊಳ್ಳುವುದೂ ಇಲ್ಲ. ನಾನು ಸುಮ್ಮನಿದ್ದೆ. ಅವಳು ಇಂಥ ಮಾತುಗಳನ್ನು ತುಂಬ ಸಲ ಹೇಳಿದ್ದಳು. ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಹೇಳಿದಳು, ನೀವು ಬಯಸಿದರೆ ತಾಯಿ ಆಗಬಹುದು. ನನ್ನ ಕೈಯಲ್ಲಿದ್ದ ಮೊಬೈಲ್ ಆಕಸ್ಮಿಕವಾಗಿ ಕೈತಪ್ಪಿ ನೆಲದ ಮೇಲೆ ಬಿತ್ತು. ನಾನು ಅವಳ ಕಡೆ ನೋಡಿದೆ. ಮಾತನಾಡಲು ಶಬ್ದಗಳು ಸಿಗಲಿಲ್ಲ. ನಾನು ಇಷ್ಟೇ ಹೇಳಿದೆ, ಅಂದರೆ ನಾನು ಹೇಳುವುದನ್ನು ನೀವು ಒಪ್ಪಿಕೊಂಡರೆ ಇದನ್ನು ಉಪಯೋಗಿಸಬಹುದು. ಇದರಿಂದ ನೀವು ಪ್ರೆಗ್ನೆಂಟ್ ಆಗುತ್ತೀರಿ. ನಾನು ಹೇಳಿದೆ, ಡಾಕ್ಟರ್ ಹೇಳಿದ್ದಾರೆ ನಾನು ತಾಯಿಯಾಗುವುದು ಅಸಾಧ್ಯ ಎಂದು. ಅವಳು ಹೇಳಿದಳು, ನಾನು ಅಸಾಧ್ಯವಾದುದನ್ನು ಸಾಧ್ಯ ಮಾಡುತ್ತೇನೆ. ಅವಳ ಮಾತಿನಲ್ಲಿ ದೃಢತೆ ಇತ್ತು. ಅವಳು ಸೈಂಟಿಸ್ಟ್ ರೀತಿ ಮಾತನಾಡುತ್ತಿದ್ದಳು. ನಾನು ಕೇಳಿದೆ, ನೀನು ಡಾಕ್ಟರಾ? ಅವಳು ಹೇಳಿದಳು, ಇಲ್ಲ, ಆದರೆ ನನಗೆ ಏನು ಮಾಡಬೇಕೆನ್ನುವುದು ಗೊತ್ತಿದೆ. ನಾನು ಒಂದು ಕ್ಷಣ ಯೋಚಿಸಿದೆ. ಅಜಯ್ನ ಬದಲಾಗುತ್ತಿರುವ ಮನಸ್ಥಿತಿ, ಅವನು ನನ್ನಿಂದ ದೂರ ಹೋಗುತ್ತಿರುವುದು, ನನ್ನ ಖಾಲಿ ಮಡಿಲು, ಇದರಲ್ಲಿ ಸ್ವಲ್ಪ ಭರವಸೆ ಇದ್ದರೆ ನಾನು ಯಾಕೆ ಇದನ್ನು ಮಾಡಬಾರದು? ಸ್ವಲ್ಪ ಸಮಯದ ನಂತರ ನಾನು ಸರಿ ಎನ್ನುವಂತೆ ತಲೆ ಆಡಿಸಿದೆ. ಅವಳು ಮುಗುಳ್ನಗುತ್ತಾ ಹೇಳಿದಳು, ಆದರೆ ಒಂದು ಷರತ್ತು. ನಾನು ನಿಮಗೆ ಏನನ್ನು ಕೊಡುತ್ತೇನೆ ಅದನ್ನು ನೀವು ಪ್ರತಿದಿನ ರಾತ್ರಿ ಉಪಯೋಗಿಸಬೇಕು. ಆದರೆ ಏನನ್ನೂ ಕೇಳಬಾರದು. ನಾನು ಅವಳನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಚಾಲಾಕಿತನ ಇತ್ತು. ಆದರೆ ಇದರ ಉದ್ದೇಶ ಅರ್ಥವಾಗಲಿಲ್ಲ. ನಾನು ಸರಿ ಅಂದೆ. ಅವಳು ರಾತ್ರಿ ನನ್ನ ಕೋಣೆಗೆ ಬಂದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಬಾಟ್ಲಿತ್ತು. ಅದರಲ್ಲಿ ಎಷ್ಟು ವಾಸನೆ ಇತ್ತೆಂದರೆ ಬಾಗಿಲು ತೆರೆಯುತ್ತಿದ್ದಂತೆ ರೂಮಿನ ತುಂಬ ಹರಡಿತು. ಅವಳು ಹೇಳಿದಳು, ಇದರಲ್ಲಿ ಸುಗಂಧ ದ್ರವ್ಯ ಇದೆ. ಇದನ್ನು ಹೊಕ್ಕಳಿಗೆ ಹಚ್ಚಿಕೊಳ್ಳಬೇಕು. ನೀವು ಮಲಗಿಕೊಳ್ಳಿ, ನಾನು ಹಚ್ಚುತ್ತೇನೆ. ನಾನು ಚಾದರ ಮುಚ್ಚಿಕೊಂಡು ಮಲಗಿದೆ. ಅವಳು ಹತ್ತಿರ ಬಂದಳು. ಬೆರಳಿಗೆ ಸುಗಂಧ ದ್ರವ್ಯ ಹಚ್ಚಿಕೊಂಡು ನನ್ನ ಹೊಕ್ಕಳಿಗೆ ಹಚ್ಚುತ್ತಿದ್ದಳು. ನನಗೆ ಹೇಳಿದಳು, ನೀವು ಕಣ್ಣು ಮುಚ್ಚಿಕೊಳ್ಳಿ. ಒಂದು ಕ್ಷಣದಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಗಾಢವಾದ ನಿದ್ರೆ ಬರುತ್ತಿತ್ತು. ನನಗೆ ಪ್ರಜ್ಞೆ ಇಲ್ಲದಂತಾಗಿತ್ತು. ಮರುದಿನ ನಾನು ಬೆಳಿಗ್ಗೆ ಎದ್ದಾಗ ನನ್ನ ದೇಹ ಭಾರವಾಗಿತ್ತು. ರಾತ್ರಿ ಏನು ನಡೆಯುತ್ತೆಂದು ನನಗೆ ನೆನಪಿರಲಿಲ್ಲ. ಅವಳು ತಿಂಡಿ ತಯಾರಿಸಿದ್ದಳು. ಅಜಯ್ ತಿನ್ನುವುದರಲ್ಲಿ ಬ್ಯುಸಿಯಾಗಿದ್ದನು. ಎರಡನೇ ದಿನ ಹೀಗೆ ನಡೆಯಿತು. ಮೂರನೇ ದಿನ ನಾನು ಈ ಸುಗಂಧ ದ್ರವ್ಯ ಯಾವ ವಸ್ತುವಿನದ್ದು ಎಂದು ಕೇಳಿದೆ. ಅವಳು ಹೇಳಿದಳು, ಇದು ಕೇವಲ ನಿದ್ದೆ ಬರಿಸುವ ಪರ್ಫ್ಯೂಮ್. ನಿಮಗೆ ರೆಸ್ಟ್ ಅವಶ್ಯಕತೆ ಇದೆ. ನಾನು ಪುನಃ ಏನನ್ನೂ ಕೇಳಲಿಲ್ಲ. ಒಂದು ವಾರ ಕಳೆಯಿತು. ದಿನದಿಂದ ದಿನಕ್ಕೆ ನನಗೆ ನಿದ್ದೆ ಜಾಸ್ತಿ ಆಗುತ್ತಿತ್ತು. ದಿನದಲ್ಲಿ ತಲೆ ಸುತ್ತುತ್ತಿತ್ತು. ಹಸಿವೆ ಕಡಿಮೆಯಾಗಿತ್ತು. ಅವಳು ಹೇಳಿದಳು, ಇದೆಲ್ಲ ಅದೇ ಕೆಲಸದ ಭಾಗಗಳು. ನೀವು ಚಿಂತೆ ಮಾಡಬೇಡಿ. ನಾನು ವರ್ಷಗಳಿಂದ ಬಯಸುತ್ತಿರುವ ಆಸೆ ಈಡೇರಿದರೆ ಕೆಲವು ದಿನ ಕಷ್ಟಪಡುವುದರಲ್ಲಿ ಏನೂ ತೊಂದರೆ ಇಲ್ಲ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಒಂದು ದಿನ ಅಜಯ್ನ ಮುಖ ನೋಡಿದೆ. ಅವನ ಮುಖದಲ್ಲಿ ಆಯಾಸ ಕಾಣಿಸುತ್ತಿತ್ತು. ಅವನು ನನ್ನ ಕಡೆಗೆ ನೋಡಿದನು ಮತ್ತು ಕೇಳಿದನು, ನಿನ್ನ ಆರೋಗ್ಯ ಚೆನ್ನಾಗಿದೆಯಾ? ನಾನು ಹೇಳಿದೆ, ಇಲ್ಲ, ಕೆಲವು ದಿನಗಳಿಂದ ನನಗೆ ಶರೀರ ಭಾರ ಎನಿಸುತ್ತಿದೆ. ನಿದ್ದೆ ಜಾಸ್ತಿ ಬರುತ್ತಿದೆ. ಅವನು ನನ್ನ ಮಣಿಕಟ್ಟನ್ನು ಹಿಡಿದು ನೋಡಿ, ಡಾಕ್ಟರ್ ಹತ್ತಿರ ಹೋಗೋಣ ಎಂದನು. ಕಾವ್ಯ ಒಂದು ಕ್ಷಣ ತಲೆ ತಗ್ಗಿಸಿದಳು, ಆದರೆ ಏನನ್ನೂ ಹೇಳಲಿಲ್ಲ. ಡಾಕ್ಟರ್ ಕೋಣೆಯಲ್ಲಿ ನಾವಿಬ್ಬರು ಕುಳಿತಿದ್ದೆವು. ಅಜಯ್ ಮುಖದಲ್ಲಿ ಆತಂಕದ ಎಕ್ಸ್ಪ್ರೆಷನ್ ಇತ್ತು ಮತ್ತು ನಾನು ಗೋಡೆಯ ಮೇಲೆ ಇದ್ದ ಮಗುವಿನ ಫೋಟೋ ನೋಡುತ್ತಾ ಕುಳಿತಿದ್ದೆ. ಡಾಕ್ಟರ್ ರಿಪೋರ್ಟ್ ಟೇಬಲ್ ಮೇಲೆ ಇಟ್ಟು ಹೇಳಿದರು, ಕಂಗ್ರ್ಯಾಚುಲೇಷನ್, ನೀವು ಪ್ರೆಗ್ನೆಂಟ್ ಇದ್ದೀರಿ. ಕೋಣೆಯಲ್ಲಿ ಮೌನ ಆವರಿಸಿತ್ತು. ಅಜಯ್ ಒಮ್ಮೆ ನನ್ನನ್ನು ನೋಡಿದರೆ ಇನ್ನೊಮ್ಮೆ ಡಾಕ್ಟರನ್ನು ನೋಡುತ್ತಿದ್ದನು. ಅವನ ಮುಖದಲ್ಲಿ ಎಂತಹ ಅಚ್ಚರಿ ಇತ್ತೆಂದರೆ ವರ್ಷಗಳಿಂದ ಮುಚ್ಚಿದ ಬಾಗಿಲು ತೆರೆದಂತೆ ಅವನು ಮೆಲ್ಲನೆ ಕೇಳಿದನು, ಇದು ನಿಜವೇ? ಡಾಕ್ಟರ್ ಹೇಳಿದರು, ಹೌದು, ಇದು ಸತ್ಯ. 2 ತಿಂಗಳು ತುಂಬ ಕೇರ್ಫುಲ್ ಆಗಿರಬೇಕು. ಮನೆಗೆ ವಾಪಸ್ ಬರುವಾಗ ಅಜಯ್ ರಸ್ತೆಯಲ್ಲಿ ಮೌನವಾಗಿದ್ದನು. ಅವನ ದೃಷ್ಟಿ ಕಿಟಕಿಯಿಂದ ಹೊರಗೆ ಇತ್ತು. ನಾನು ಕೂಡ ಏನನ್ನೂ ಮಾತನಾಡಲಿಲ್ಲ. ನನ್ನ ಒಳಗೆ ಒಂದು ಬೆಳಕು ಮೂಡಿತು. 15 ವರ್ಷಗಳ ನಂತರ ಈ ಒಂದು ಕ್ಷಣ ಬಂದಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾವಿಬ್ಬರು ಮನೆ ತಲುಪಿದೆವು. ನಾನು ಒಳಗೆ ಬಂದೆ. ಅವನು ನನ್ನ ಹಿಂದೆ ಹಿಂದೆ ಬಂದನು ಮತ್ತು ಹೇಳಿದನು, ನೀನು ಆರಾಮ್ ಮಾಡು, ನಾನು ನೀರು ತೆಗೆದುಕೊಂಡು ಬರುತ್ತೇನೆ. ಈ ಮಾತುಗಳು ನಾನು ತುಂಬ ಸಮಯದ ನಂತರ ಕೇಳುತ್ತಿದ್ದೆ.
ರಾತ್ರಿ ಅವನೇ ನನ್ನ ಪ್ಲೇಟಿಗೆ ಊಟ ಹಾಕಿದ್ದನು. ಕಾವ್ಯ ಕಡಿಮೆ ಖಾರ ಹಾಕಿ ಅಡುಗೆ ಮಾಡಿದ್ದಳು. ಅವಳು ಮೌನವಾಗಿ ಎದುರು ಕುಳಿತಿದ್ದಳು. ಅಜಯ್ ನನ್ನ ಕಡೆಗೆ ನೋಡುತ್ತಾ ಹೇಳಿದನು, ಡಾಕ್ಟರ್ ಕಟ್ಟುನಿಟ್ಟಿನ ಆಹಾರ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಾನು ತಲೆ ಆಡಿಸಿದೆ. ನಾಳೆಯಿಂದ ನಾನು ನಿನಗೆ ಫ್ರೂಟ್ಸ್ ತೆಗೆದುಕೊಂಡು ಬರುತ್ತೇನೆ. ನಿನಗೆ ಯಾವ ಹಣ್ಣು ಇಷ್ಟ ಹೇಳು, ಅದನ್ನೇ ತೆಗೆದುಕೊಂಡು ಬರುತ್ತೇನೆ. ಇಷ್ಟು ದಿನಗಳು ಅಜಯ್ ಕಾವ್ಯಳೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದನು. ಆದರೆ ಇಂದು ಅವನು ನನ್ನ ಜೊತೆ ತುಂಬ ಸಮಯ ಕುಳಿತುಕೊಂಡಿದ್ದನು. ಅವನು ನನ್ನ ಕಷ್ಟ ಸುಖ ಕೇಳುತ್ತಿದ್ದನು. ಮಧ್ಯಾಹ್ನ ಫೋನ್ ಮಾಡುತ್ತಿದ್ದನು. ಸಾಯಂಕಾಲ ಬೇಗನೆ ಮನೆಗೆ ಬರುತ್ತಿದ್ದನು. ಬರುವಾಗ ಫ್ರೂಟ್ಸ್ ತೆಗೆದುಕೊಂಡು ಬರುತ್ತಿದ್ದನು. ಕೆಲವು ದಿನಗಳಿಂದ ಅವನು ನನ್ನ ಕೋಣೆಗೆ ಬರುತ್ತಿರಲಿಲ್ಲ. ಈಗ ಪ್ರತಿ ರಾತ್ರಿ ಸ್ವಲ್ಪ ಸಮಯ ನನ್ನ ಜೊತೆ ಕುಳಿತುಕೊಳ್ಳುತ್ತಿದ್ದನು. ಒಂದು ದಿನ ಮಧ್ಯಾಹ್ನ ನಾನು ಗಿಡಗಳಿಗೆ ನೀರು ಹಾಕುತ್ತಿದ್ದೆ. ಅವನು ನನ್ನನ್ನು ಕರೆದನು. ಅವನ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಅವನು ಹೇಳಿದನು, ಇದು ನಿನಗಾಗಿ. ಪ್ರೆಗ್ನೆಂಟ್ ಸಮಯದಲ್ಲಿ ಯಾವ ರೀತಿ ಊಟ ಮಾಡಬೇಕು, ಏನೇನು ಮಾಡಬೇಕು ಎನ್ನುವ ಡೀಟೇಲ್ ಇದೆ. ನಾನು ಇಂಟರ್ನೆಟ್ನಲ್ಲಿ ಇದನ್ನೆಲ್ಲ ನೋಡುತ್ತಿದ್ದೆ. ನಿಮಗೆ ಇದರ ಬಗ್ಗೆ ಅರಿವಿರಬೇಕು. ನಾನು ಪುಸ್ತಕ ಕೈಯಲ್ಲಿ ಹಿಡಿದುಕೊಂಡೆ. ಮನಸ್ಸು ಹಗುರವಾಗಿತ್ತು. ಈ ಚಿಕ್ಕ ಚಿಕ್ಕ ಕ್ಷಣಗಳು ವರ್ಷಗಳಿಂದ ನನ್ನ ಜೀವನದಲ್ಲಿ ಮರೆಯಾಗಿದ್ದವು. ಈಗ ಮರಳಿ ಬಂದಿದ್ದವು. ಸಂಜೆ ನಾನು ಅಡುಗೆ ಮನೆಯಲ್ಲಿ ನನಗಾಗಿ ಏನನ್ನೋ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೆ. ಅಜಯ್ ಬಂದು ಹೇಳಿದನು, ಏನು ಮಾಡುತ್ತಿದ್ದೀಯಾ? ನೀನು ಆರಾಮ್ ತೆಗೆದುಕೊಳ್ಳಬೇಕು. ನಾನು ಹೇಳಿದೆ, ಸ್ವಲ್ಪ ಸಾಂಬಾರ್ ಮಾಡುತ್ತಿದ್ದೇನೆ. ಅವನು ಹೇಳಿದನು, ಬಿಡು, ಇದನ್ನೆಲ್ಲ ಕಾವ್ಯ ಮಾಡುತ್ತಾಳೆ. ನೀನು ಆರಾಮಾಗಿ ಕುಳಿತುಕೋ. ನಿನಗಾಗಿ ಚಹಾ ಮಾಡಿ ಕೊಡುತ್ತೇನೆ. ನಾನು ಅವನ ಕೈಯಲ್ಲಿ ಚಹಾ ಪಾತ್ರೆ ನೋಡಿದೆ. ಮೊದಲು ಈ ದೃಶ್ಯ ಸಾಮಾನ್ಯವಾಗಿತ್ತು, ಆದರೆ ಈಗ ಹೊಸದೆನಿಸುತ್ತಿತ್ತು. ಕಾವ್ಯ ಕೆಲವು ದಿನಗಳಿಂದ ಮೌನವಾಗಿದ್ದಳು. ಅವಳು ಮೊದಲಿನ ಹಾಗೆ ಅಜಯ್ನೊಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿರಲಿಲ್ಲ. ನಾನು ಅವಳನ್ನು ಗಮನಿಸಿದ್ದೆ. ಆದರೆ ಅವಳ ಕಣ್ಣುಗಳಲ್ಲಿ ಅದೇ ನೆಮ್ಮದಿ ಇತ್ತು. ಅವಳು ಇದೆಲ್ಲವೂ ಕೆಲವು ದಿನಗಳು ಮಾತ್ರ ಎಂದು ಅಂದುಕೊಂಡಿರುವ ಹಾಗೆ ತೋರುತ್ತಿದ್ದಳು. ಅವಳಿಗೆ ಬಹುಶಃ ಮುಂದೆ ಏನಾಗುತ್ತದೆ ಎಂದು ಗೊತ್ತಿತ್ತು. ಒಂದು ರಾತ್ರಿ ನಾನು ಮಲಗಲು ಹೋಗಿದ್ದೆ. ಅಜಯ್ ಬಂದು ಬೆಡ್ ಮೇಲೆ ಕುಳಿತುಕೊಂಡು ನಿಧಾನಕ್ಕೆ ಹೇಳಿದನು, ನಾನು ಇದರ ಸಾಧ್ಯತೆ ಇದೆ ಎನ್ನುವುದನ್ನು ಯೋಚನೆ ಕೂಡ ಮಾಡಿರಲಿಲ್ಲ. ನಾನು ಹೇಳಿದೆ, ನಾನು ಯೋಚಿಸಿರಲಿಲ್ಲ. ಅವನು ಹೇಳಿದನು, ಒಮ್ಮೊಮ್ಮೆ ದೇವರು ತಡವಾಗಿ ಕೇಳಿಸಿಕೊಳ್ಳುತ್ತಾನೆ, ಆದರೆ ಅವಶ್ಯವಾಗಿ ಕೇಳಿಸಿಕೊಳ್ಳುತ್ತಾನೆ. ನಾನು ಏನನ್ನೂ ಹೇಳಲಿಲ್ಲ. ಕಣ್ಣು ಮುಚ್ಚಿದ್ದೆ. ಅಜಯ್ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದನು. ಮೊದಲು ಮೊಬೈಲ್ನಲ್ಲಿ ಬ್ಯುಸಿಯಾಗಿರುತ್ತಿದ್ದನು. ಈಗ ನನಗಾಗಿ ಸಮಯವನ್ನು ಕೊಡುತ್ತಾನೆ. ಒಂದು ದಿನ ಅವನು ಅಲ್ಮಾರಿಯಿಂದ ಮಗುವಿನ ಬಟ್ಟೆ ತೆಗೆಯುತ್ತಿದ್ದನು. ಅದನ್ನು ನಾನು ವರ್ಷಗಳ ಹಿಂದೆ ತೆಗೆದುಕೊಂಡು ಬಂದು ಜೋಪಾನ ಮಾಡಿ ಇಟ್ಟಿದ್ದೆ. ನಾನು ಕೇಳಿದೆ, ನೀವು ಈಗಲೇ ಅದನ್ನು ತೆಗೆಯುತ್ತಿದ್ದೀರಾ? ಅವನು ಹೇಳಿದನು, ಹೀಗೆ ಸುಮ್ಮನೆ ಮನಸ್ಸಿಗೆ ಬಂತು. ಕನಸು ನನಸಾಗುವ ಸಮಯ ಬಂದಿದೆ. ನಾನು ಮನಸ್ಸಿನಲ್ಲಿ ಪ್ರಾರ್ಥಿಸಿದೆ, ಈ ಸಮಯ, ಈ ಕ್ಷಣ ಹೀಗೆ ನಿಂತು ಬಿಡಲಿ. ಒಂದು ಬೆಳಿಗ್ಗೆ ಅಜಯ್ ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ ಮತ್ತು ಜ್ಯೂಸ್ ಇಟ್ಟು ಹೇಳಿದನು, ಈಗ ನೀನು ಒಬ್ಬಳೇ ಅಲ್ಲ, ಇನ್ನೊಬ್ಬರ ಜವಾಬ್ದಾರಿಯೂ ಇದೆ. ಕಾವ್ಯ ಅಜಯ್ ಪಕ್ಕದಲ್ಲಿ ಕುಳಿತಿದ್ದಳು. ಅವಳು ಮುಗುಳ್ನಕ್ಕಳು. ಅವಳು ಮೊದಲಿನಂತೆ ಇದ್ದಳು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಸಂಶಯ ಶುರುವಾಗಿತ್ತು. ಇದು ಅಷ್ಟು ಸುಲಭವಲ್ಲ. ಇದರ ಹಿಂದೆ ಏನೂ ಅಡಗಿದೆ. ನನ್ನ ಪ್ರೆಗ್ನೆನ್ಸಿಯ 2ನೇ ತಿಂಗಳು ಶುರುವಾಗಿತ್ತು. ನನ್ನ ಶರೀರದಲ್ಲಿ ಆಯಾಸ ಹಾಗೇ ಇತ್ತು. ಅಜಯ್ ದಿನರಾತ್ರಿ ನನ್ನ ಸೇವೆ ಮಾಡುತ್ತಿದ್ದನು. ಕಣ್ಣಿನ ಎದುರು ಪ್ರಶ್ನೆಗಳ ಸರಮಾಲೆ ಇತ್ತು. ಯಾವುದು ಸ್ಪಷ್ಟವಾಗುವ ಸೂಚನೆ ಕಾಣಿಸಲಿಲ್ಲ. ಪ್ರತಿ ರಾತ್ರಿ ಕಾವ್ಯ ಬಂದು ಸುಗಂಧ ದ್ರವ್ಯವನ್ನು ನನ್ನ ಹೊಕ್ಕಳಿಗೆ ಹಚ್ಚಿ ಹೇಳುತ್ತಿದ್ದಳು, ನೀನು ಆರಾಮಾಗಿ ನಿದ್ದೆ ಮಾಡು. ಮೊದಮೊದಲು ನನಗೆ ಇದನ್ನು ಸ್ವೀಕರಿಸುವುದು ಕಷ್ಟವಾಗಿರಲಿಲ್ಲ. ಆದರೆ ಈಗ ಪದೇ ಪದೇ ಅದೇ ಪ್ರಶ್ನೆ ಮೂಡುತ್ತಿತ್ತು. ಈ ಸುಗಂಧ ದ್ರವ್ಯ ನನಗೆ ಇಷ್ಟೊಂದು ನಿದ್ದೆ ಯಾಕೆ ತರಿಸುತ್ತಿದೆ? ನನಗೆ ಎಷ್ಟೊಂದು ಗಾಢವಾದ ನಿದ್ರೆ ಬರುತ್ತಿತ್ತೆಂದರೆ ನನ್ನ ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಗೊತ್ತಾಗುತ್ತಿರಲಿಲ್ಲ. ಒಂದು ದಿನ ನಾನು ಹತ್ತಿಯ ಉಂಡೆಯನ್ನು ತೆಗೆದು ಮೂಗಿನಲ್ಲಿ ಹಾಕಿಕೊಳ್ಳಲು ನಿರ್ಧರಿಸಿದೆ. ಅವಳು ಪ್ರತಿದಿನದಂತೆ ನನ್ನ ಕೋಣೆಗೆ ಬಂದು ಹೇಳಿದಳು, ನಿಮ್ಮ ಆರೋಗ್ಯ ಹೇಗಿದೆ? ನಾನು ಹೇಳಿದೆ, ಆಯಾಸ ಹಾಗೇ ಇದೆ. ಅವಳು ಸುಗಂಧ ದ್ರವ್ಯ ಹಚ್ಚಿ ಹಿಂತಿರುಗಿ ಹೋದಳು. ನಾನು ನಿಧಾನವಾಗಿ ಕಣ್ಣು ತೆರೆದೆ. ಮಂದ ಬೆಳಕಿತ್ತು. ನಾನು ಸಂಪೂರ್ಣವಾಗಿ ಎಚ್ಚರವಾಗಿದ್ದೆ. ಅವಳು ಹೊರ ಹೋದಳು. ನಾನು ಮೆಲ್ಲನೆ ಬಾಗಿಲ ಬಳಿ ಬಂದೆ. ನಾನು ಬಾಗಿಲಿನಿಂದ ಇಣುಕಿ ನೋಡಿದಾಗ ಅವಳು ಹೊರಗೆ ಅಂಗಳದಲ್ಲಿ ಹೋಗುತ್ತಿದ್ದಳು. ನಾನು ನಿಧಾನಕ್ಕೆ ಕೋಣೆಯಿಂದ ಹೊರಬಂದು ಕತ್ತಲೆಯಲ್ಲಿ ಅಡಗಿ ಕುಳಿತೆ. ಸ್ವಲ್ಪ ಸಮಯದ ನಂತರ ಒಂದು ಆಕೃತಿ ಕಾಣಿಸಿತು. ಒಬ್ಬ ನವ ಯುವಕನು ಅಂಗಳದ ಗೋಡೆಯ ಹತ್ತಿರ ನಿಂತಿದ್ದನು. ನಾನು ಮೊದಲ ಬಾರಿ ಅವನ ಮುಖವನ್ನು ನೋಡುತ್ತಿರುವುದು. ಅವನು ಅವಳ ಎದುರು ನಿಂತು ಏನನ್ನೋ ಹೇಳುತ್ತಿದ್ದನು. ಅವಳು ತಲೆ ಆಡಿಸುತ್ತಿದ್ದಳು. ಕೆಲವು ಶಬ್ದಗಳು ನನ್ನ ಕಿವಿಗೆ ಬಿದ್ದವು. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಯಾರಿಗೂ ಸಂಶಯ ಬಂದಿಲ್ಲ. ಇನ್ನು ಸ್ವಲ್ಪ ದಿನ ಮಾತ್ರ. ಇದನ್ನು ಕೇಳಿ ನಾನು ಗೋಡೆಗೆ ಆಸರೆ ಪಡೆದು ನಿಂತೆ. ನನ್ನ ಉಸಿರಾಟ ತೀವ್ರವಾಗಿತ್ತು. ಆದರೂ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡೆ. ಆ ಹುಡುಗ ಗೋಡೆ ಜಂಪ್ ಮಾಡಿ ಹೊರಟು ಹೋದನು. ಕಾವ್ಯ ಮೆಲ್ಲನೆ ಹೆಜ್ಜೆ ಇಡುತ್ತಾ ಕೋಣೆಗೆ ಬಂದಳು. ನಾನು ಬೆಡ್ ಮೇಲೆ ಮಲಗಿದ್ದೆ. ನಿಧಾನವಾಗಿ ಉಸಿರಾಡುತ್ತಿದ್ದೆ.
ಅವಳು ಮೆಲ್ಲನೆ ಹೆಜ್ಜೆ ಇಡುತ್ತಾ ಕೋಣೆಗೆ ಬಂದು ಪರ್ಫ್ಯೂಮ್ ಬಾಟಲ್ ತೆಗೆದುಕೊಂಡು ಕೋಣೆಯಿಂದ ಹೊರಟು ಹೋದಳು. ನಾನು ಮೂಗಿಗೆ ಹಾಕಿದ ಹತ್ತಿ ಉಂಡೆ ಹೊರತೆಗೆದೆ ಮತ್ತು ರಾತ್ರಿ ಪೂರ್ತಿ ಎಚ್ಚರವಾಗೇ ಇದ್ದೆ. ನಾನು ಬಾಗಿಲು ಒಳಗಿನಿಂದ ಲಾಕ್ ಮಾಡಿದ್ದೆ. ಅಜಯ್ ಬಂದಿದ್ದನೋ ಇಲ್ಲವೋ ನನಗೆ ಗೊತ್ತಾಗಲಿಲ್ಲ. ಮರುದಿನ ಅಜಯ್ನಿಗೆ ಹುಷಾರಿರಲಿಲ್ಲ. ಅವನು ತಿಂಡಿ ತಿನ್ನದೆ ಕೋಣೆಯಲ್ಲಿ ಮಲಗಿದ್ದನು. ಅವನ ಶರೀರ ದುರ್ಬಲವಾಗಿತ್ತು. ಮುಖದಲ್ಲಿ ಆಯಾಸ ಕಾಣಿಸುತ್ತಿತ್ತು. ಕಣ್ಣುಗಳು ಭಾರವಾಗಿದ್ದವು. ನಾನು ಕೇಳಿದೆ, ಏನಾಯ್ತು? ಅವನು ಹೇಳಿದನು, ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ. ದೇಹ ಭಾರ ಅನಿಸುತ್ತಿದೆ. ನಾನು ಕೇಳಿದೆ, ನೀನು ಏನಾದರೂ ತಿಂದಿದ್ದೀಯಾ? ಅವನು ಹೇಳಿದನು, ರಾತ್ರಿಯಿಂದ ಏನನ್ನೂ ತಿಂದಿಲ್ಲ. ಪ್ರಜ್ಞೆ ತಪ್ಪುವ ಹಾಗೆ ಅನಿಸುತ್ತಿದೆ. ಇದನ್ನು ಕೇಳಿ ನನಗೆ ಆಘಾತವಾಯಿತು. ನಾನು ಕೇಳಿದೆ, ನಿನಗೆ ಯಾರಾದರೂ ಪರ್ಫ್ಯೂಮ್ ಹಚ್ಚುತ್ತಿದ್ದಾರೆಯೇ? ಅವನು ಏನೂ ಇಲ್ಲ ಎಂದು ಹೇಳಿ, ನೀನು ನಿನ್ನ ಕೋಣೆಗೆ ಹೋಗಿ ಆರಾಮ್ ತೆಗೆದುಕೋ ಎಂದು ಹೇಳಿದನು. ನನಗೆ ನಾನು ಮಾತ್ರ ಅಲ್ಲ, ಅಜಯ್ ಕೂಡ ಅಶಕ್ತಿಯಿಂದ ಬಳಲುತ್ತಿದ್ದಾನೆ ಎನ್ನುವುದು ಗೊತ್ತಾಯಿತು. ಆ ರಾತ್ರಿ ನಾನು ನಿಧಾನವಾಗಿ ಅವನ ಕೋಣೆಗೆ ಹೋಗಿ ನೋಡಿದೆ. ಅವನು ಹಾಸಿಗೆ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದನು. ಯಾವುದೋ ಮತ್ತಿನಲ್ಲಿ ಇರುವ ಹಾಗೆ ಅವನ ಮುಖದಲ್ಲಿ ನೆಮ್ಮದಿ ಕಾಣಿಸುತ್ತಿತ್ತು. ಕಾವ್ಯ ಕೋಣೆಯಲ್ಲಿ ಇರಲಿಲ್ಲ. ನಿಧಾನವಾಗಿ ಬೀರುವಿನ ಕಡೆ ಹೊರಟೆ. ಅದರಿಂದ ಪರ್ಫ್ಯೂಮ್ ಬಾಟಲ್ ತೆಗೆದೆ. ಬಾಟಲ್ ಮೇಲೆ ಏನನ್ನೂ ಬರೆದಿರಲಿಲ್ಲ. ಅದು ಕೇವಲ ಪರ್ಫ್ಯೂಮ್ ಆಗಿರಲಿಲ್ಲ, ಬೇರೇನೋ ಆಗಿತ್ತು. ನಾನು ಅದನ್ನು ಬಟ್ಟೆಯಲ್ಲಿ ಮುಚ್ಚಿಕೊಂಡು ನನ್ನ ಕೋಣೆಗೆ ತೆಗೆದುಕೊಂಡು ಬಂದೆ ಮತ್ತು ನಾಳೆ ಇದನ್ನು ಲ್ಯಾಬೋರೇಟರಿಗೆ ತೆಗೆದುಕೊಂಡು ಹೋಗುವ ನಿರ್ಧಾರ ಮಾಡಿದೆ. ಈಗ ನಾನು ಯಾರ ಮಾತನ್ನು ನಂಬಲು ಸಿದ್ಧಳಿರಲಿಲ್ಲ. ಎಂದಿನಂತೆ ಕಾವ್ಯ ಬೆಳಗಿನ ತಿಂಡಿ ಟೇಬಲ್ ಮೇಲೆ ರೆಡಿ ಮಾಡಿ ಇಟ್ಟಿದ್ದಳು. ಅಜಯ್ ಅಸಹಾಯಕ ಪರಿಸ್ಥಿತಿಯಲ್ಲಿ ಮೌನವಾಗಿ ಕುಳಿತಿದ್ದನು. ನಾನು ಕೇಳಿದೆ, ಇಂದು ಆಫೀಸಿಗೆ ಹೋಗುವುದಿಲ್ಲವೇ? ಅವನು ಹೇಳಿದನು, ಇಲ್ಲ, ಜ್ವರ ಇದೆ. ಕಾವ್ಯ ನೀರಿನ ಲೋಟ ಕೊಟ್ಟಳು. ನಾನು ಅವಳ ಕಣ್ಣುಗಳನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ನಾನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ ಎನ್ನುವ ಭಾವನೆ ಇತ್ತು. ಆದರೆ ಮುಖದಲ್ಲಿ ಮಾಮೂಲಿ ನೆಮ್ಮದಿ ಇತ್ತು. ಆ ದಿನ ಅಜಯ್ ಮಧ್ಯಾಹ್ನ ತನ್ನ ಕೋಣೆಯಲ್ಲಿ ಮಲಗಿದ್ದನು. ನನಗೆ ಗೊತ್ತಿರುವ ನಗರದ ಒಂದು ಡಾಕ್ಟರ್ ಹತ್ತಿರ ಆ ಬಾಟಲ್ ತೆಗೆದುಕೊಂಡು ಹೋದೆ. ಅದನ್ನು ಲ್ಯಾಬೋರೇಟರಿಗೆ ಒಪ್ಪಿಸಿದೆ ಮತ್ತು ಹೇಳಿದೆ, ಇದರ ಪೂರ್ತಿ ಟೆಸ್ಟ್ ರಿಪೋರ್ಟ್ ಬೇಕು. ರಾತ್ರಿ ಕಾವ್ಯ ನನ್ನ ಕೋಣೆಗೆ ಬರಲಿಲ್ಲ. ಬಹುಶಃ ಅವಳಿಗೆ ಗೊತ್ತಾಗಿರಬಹುದು ಬದಲಾವಣೆ ಆಗುತ್ತಿದೆ ಎಂದು. ಈಗ ನನಗೆ ಈ ಮನೆಯಲ್ಲಿ ಪರದೆಯ ಹಿಂದೆ ಏನು ನಡೆಯುತ್ತಿದೆ ಎಂದು ಗೊತ್ತಾಗಿತ್ತು. ಇದರಲ್ಲಿ ನಾನು ಪ್ಯಾದೆಯಾಗಿದ್ದೆ. ಮರುದಿನ ರಿಪೋರ್ಟ್ ಬರುವುದಿತ್ತು ಮತ್ತು ನನಗೆ ಗೊತ್ತಿತ್ತು ರಿಪೋರ್ಟ್ ಬಂದ ನಂತರ ಎಲ್ಲವೂ ಬದಲಾಗುತ್ತದೆ ಎಂದು. ಮರುದಿನ ಬೆಳಿಗ್ಗೆ ರಿಪೋರ್ಟ್ ರೆಡಿಯಾಗಿತ್ತು. ನಾನು ಲ್ಯಾಬೋರೇಟರಿ ತಲುಪಿದಾಗ ಎದುರಿಗಿನ ಟೇಬಲ್ ಮೇಲೆ ಬಿಳಿಯ ಲಕೋಟೆ ಇಡಲಾಗಿತ್ತು. ಲ್ಯಾಬೋರೇಟರಿಯವನ ಮುಖದಲ್ಲಿ ಸೀರಿಯಸ್ನೆಸ್ ಇತ್ತು. ನನ್ನನ್ನು ಕೂರಿಸಿ ಹೇಳಿದನು, ನೀವು ಕೊಟ್ಟ ಬಾಟಲ್ ಮಾದಕ ದ್ರವ್ಯಗಳನ್ನು ಒಳಗೊಂಡಿದೆ. ಸಂಪೂರ್ಣವಾಗಿ ಮಾದಕವಾಗಿದೆ. ಇದರ ವಾಸನೆ ತೆಗೆದುಕೊಂಡರೆ ಖಂಡಿತವಾಗಿಯೂ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ತಕ್ಷಣವೇ ಪ್ರಜ್ಞೆ ತಪ್ಪದಿದ್ದರೂ ಗಾಢವಾದ ನಿದ್ರೆಗೆ ಹೋಗುತ್ತಾರೆ. ನಾನು ಕೇಳಿದೆ, ಯಾವ ಕಾರಣಕ್ಕಾಗಿ ಇದನ್ನು ಉಪಯೋಗಿಸುತ್ತಾರೆ? ಅವನು ಹೇಳಿದನು, ಕೆಲವರು ಅಪರಾಧಗಳನ್ನು ಮಾಡಲು ಉಪಯೋಗಿಸುತ್ತಾರೆ. ಪ್ರಜ್ಞೆ ಇಲ್ಲದಿರುವಾಗ ಅವರಿಗೆ ಇಷ್ಟವಿಲ್ಲದ ಕೆಲಸ ಮಾಡುವಂತೆ ಒತ್ತಾಯಿಸಲಾಗುತ್ತದೆ. ಇದನ್ನು ಕೇಳಿ ನನ್ನ ಶರೀರ ಕಂಪಿಸತೊಡಗಿತ್ತು. ನಾನು ಲಕೋಟೆ ತೆಗೆದುಕೊಂಡು ಹೊರಬಂದೆ. ಹೊರಬರುತ್ತಿದ್ದಂತೆ ನನಗೆ ಭೂಮಿ ಕಂಪಿಸುತ್ತಿದೆ ಅನಿಸುತ್ತಿತ್ತು. ಮನೆಗೆ ಬಂದು ನೇರವಾಗಿ ನನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುರ್ಚಿಯಲ್ಲಿ ಕುಳಿತುಕೊಂಡೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಈಗ ನನಗೆ ಎಲ್ಲವೂ ಸ್ಪಷ್ಟವಾಗಿ ತಿಳಿದಿತ್ತು. ಅಜಯ್ ಮನೆಯಲ್ಲಿ ಇರಲಿಲ್ಲ. ಬಹುಶಃ ಅವನು ಬ್ಯಾಂಕಿಗೆ ಹೋಗಿರಬಹುದು. ನಾನು ಇದು ಒಳ್ಳೆಯ ಅವಕಾಶ ಎಂದು ತಿಳಿದು ಬಾಟಲ್ ಮತ್ತು ರಿಪೋರ್ಟ್ ಅವನ ಡ್ರಾಯರ್ ಒಳಗೆ ಇಟ್ಟು ಒಂದು ಚಿಕ್ಕ ಟಿಪ್ಪಣಿ ಬರೆದೆ. ಇದು ಸುಗಂಧ ದ್ರವ್ಯವಲ್ಲ, ವಿಷ. ಸಂಜೆ ಅವನು ಮನೆಗೆ ಬಂದಾಗ ತುಂಬ ಆಯಾಸಗೊಂಡಿದ್ದನು. ಎಂದಿನಂತೆ ಕೋಣೆ ತಲುಪಿದಾಗ ಅವನು ಆಶ್ಚರ್ಯಗೊಂಡನು. 1 ಗಂಟೆಯ ನಂತರ ಮನೆಯಲ್ಲಿ ಮೌನ ಆವರಿಸಿತ್ತು. ನಾನು ಕೋಣೆಯಿಂದ ಹೊರಬಂದು ಮನೆಯ ಎಲ್ಲ ಕಡೆ ನೋಡಿದೆ. ಕಾವ್ಯ ಎಲ್ಲಿಯೂ ಕಾಣಿಸಲಿಲ್ಲ. ಅವಳ ಬಟ್ಟೆ, ಬೀರುವಿನಲ್ಲಿ ಇದ್ದ ಕೆಲವು ಅವಶ್ಯಕ ವಸ್ತುಗಳು, ಚಪ್ಪಲಿ ಎಲ್ಲವೂ ನಾಪತ್ತೆಯಾಗಿದ್ದವು. ಅಜಯ್ ಸೋಫಾ ಮೇಲೆ ಕುಳಿತಿದ್ದನು. ಅವನ ಕೈಯಲ್ಲಿ ಲ್ಯಾಬೋರೇಟರಿ ರಿಪೋರ್ಟ್ ಇತ್ತು. ಅವನು ಆಯಾಸದ ಧ್ವನಿಯಲ್ಲಿ ಹೇಳಿದನು, ಅವಳು ಹೊರಟು ಹೋಗಿದ್ದಾಳೆ. ನಾನು ಹೇಳಿದೆ, ಅವಳು ಒಬ್ಬಳೇ ಹೊರಟು ಹೋಗಿಲ್ಲ. ನಿನಗೆ ಗೊತ್ತಾ, ನಿನ್ನ ತಿಜೋರಿ ಕೂಡ ಖಾಲಿಯಾಗಿದೆ. ಅವನು ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಾ ಕೇಳಿದನು, ಅಂದರೆ ನಿನ್ನ ಮಾತಿನ ಅರ್ಥ? ನಿಮ್ಮ ಬೆಲೆ ಬಾಳುವ ಗಡಿಯಾರ, ದುಡ್ಡು ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಾಳೆ. ಅಜಯ್ನ ಕಣ್ಣುಗಳಲ್ಲಿ ಪ್ರಶ್ನೆಗಳು ಕಾಣುತ್ತಿದ್ದವು. ಆದರೆ ನನಗೆ ಆ ಪ್ರಶ್ನೆಗಳಿಗೆ ಮೊದಲೇ ಉತ್ತರ ಗೊತ್ತಿತ್ತು. ರಿಪೋರ್ಟ್ನ 2ನೇ ಪೇಜ್ ನಾನು ಅವನ ಕೈಗೆ ಕೊಟ್ಟೆ. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಸಬ್ಜೆಕ್ಟ್ ಫರ್ಟಿಲಿಟಿ ಟೆಸ್ಟ್, ಅಜೋಸ್ಪರ್ಮಿಯಾ ಕಂಪ್ಲೀಟ್ ಇನ್ಫರ್ಟಿಲಿಟಿ. ನನ್ನ ಗಂಡ ರಿಪೋರ್ಟ್ ಸೂಕ್ಷ್ಮವಾಗಿ ನೋಡಿ ಹೇಳಿದನು, ಇದೆಲ್ಲ ಹೇಗೆ ಸಾಧ್ಯ? ನಾನು ಎಂದಿಗೂ ನನ್ನ ಟೆಸ್ಟ್ ಮಾಡಿಸಿಕೊಂಡಿಲ್ಲ. ನಾನು ಹೇಳಿದೆ, ನೀನು ಮಾಡಿರುವುದು ಇದೇ ತಪ್ಪು. ನೀನು ನಿಜವಾದ ತೊಂದರೆ ಎಲ್ಲಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ.
15 ವರ್ಷಗಳ ನನ್ನ ಮೌನವನ್ನು ನೀನು ನನ್ನ ದುರ್ಬಲತೆ ಎಂದುಕೊಂಡೆ. ಅವನ ಮುಖದಲ್ಲಿ ತಪ್ಪಿತಸ್ಥ ಭಾವನೆ ಕಾಣಿಸಿತು. ಕೋಣೆಯಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತು. ನಾನು ಬೀರುವನ್ನು ತೆರೆದು ಅದರಲ್ಲಿರುವ ಹಳೆಯ ಆಲ್ಬಮ್ ತೆಗೆದೆ. ಅದು ನಮ್ಮ ಮದುವೆಯ ಸಮಯದಲ್ಲಿ ಮಾಡಿಸಿರುವುದು. ಅದರಲ್ಲಿ ನಮ್ಮ ಹಳೆಯ ನೆನಪುಗಳು ಇದ್ದವು. ನಾನು ಹೇಳಿದೆ, ನನ್ನ ಹೊಟ್ಟೆಯಲ್ಲಿ ಇರುವ ಮಗು ನಿಮ್ಮದಲ್ಲ. ನೀವು ಏನೇ ಮಾಡಿದರೂ ಈ ಸತ್ಯ ಬದಲಾಗುವುದಿಲ್ಲ. ಅವನು ಕಲ್ಲಿನಂತೆ ನಿಂತಿದ್ದನು ಮತ್ತು ಹೇಳಿದನು, ನೀನು ಏನು ಹೇಳುತ್ತಿದ್ದೀಯಾ? ನಾನು ಹೇಳಿದೆ, ನೀವು ಹೆಂಡತಿಯಾಗಿ ಕರೆದುಕೊಂಡು ಬಂದ ಆ ಹುಡುಗಿಯನ್ನು ನೀವು ಮುಗ್ಧಳು, ಸುಸಂಸ್ಕೃತಳು ಅಂದುಕೊಂಡಿದ್ದೀರಾ? ಅವಳು ಒಬ್ಬ ಡಾಕ್ಟರೊಂದಿಗೆ ಸೇರಿಕೊಂಡಿದ್ದಾಳೆ. ನಮ್ಮಿಬ್ಬರ ದುರ್ಬಲತೆಯನ್ನು ತಿಳಿದು ನಿಮ್ಮನ್ನು ಉಪಯೋಗಿಸಿಕೊಂಡಿದ್ದಾಳೆ. ಅವನು ತನ್ನ ದೌರ್ಬಲ್ಯವನ್ನು ಒಪ್ಪಿಕೊಂಡನು. ನೀನು ಎಲ್ಲವನ್ನೂ ತಿಳಿದುಕೊಂಡು ಎಲ್ಲವನ್ನೂ ಸಹಿಸಿಕೊಂಡು ಏಕೆ ಏನನ್ನು ಹೇಳಲಿಲ್ಲ? ಏಕೆಂದರೆ ನನಗೆ ಉಳಿಸಿಕೊಳ್ಳಲು ಏನೂ ಇರಲಿಲ್ಲ, ನಿಮಗೆ ಕಳೆದುಕೊಳ್ಳಲು ಏನೂ ಇರಲಿಲ್ಲ. ಅವನ ಪೂರ್ತಿ ಶರೀರ ಭಾರವಾಗಿ ಅವನು ಗೋಡೆಗೆ ಹೊರಗೆ ಕುಳಿತನು. ನಾನು ನನ್ನ ದುಪ್ಪಟ್ಟ ತೆಗೆದುಕೊಂಡು ಬಾಗಿಲ ಕಡೆಗೆ ಹೊರಟೆ. ಅವನು ಹೇಳಿದನು, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗು ಯಾರ ಭಾಗ? ಸತ್ಯವು ಕಹಿಯಾಗಿದ್ದರೂ ಸತ್ಯವಾಗೇ ಇರುತ್ತದೆ. ಬಾಗಿಲಲ್ಲಿ ನಿಂತು ನಾನು ಕೊನೆಯ ಬಾರಿ ನನ್ನ ಗಂಡನ ಕಡೆ ನೋಡಿದೆ. ಅವನು ನಾನು ಪ್ರೀತಿಸಿದ ಅಜಯ್ ಆಗಿರಲಿಲ್ಲ. ಈಗ ಅವನು ಮೌನವಾಗಿದ್ದನು ಮತ್ತು ಖಾಲಿಯಾಗಿದ್ದನು. ನಾನು ಹೊರಗೆ ಬಂದೆ. ಬಾಗಿಲು ಮುಚ್ಚಿತ್ತು. ನಾನು ಒಂದು ಕಥೆಯನ್ನು ಬಿಟ್ಟು ಹೋದೆ. ಅದರ ಅಂತ್ಯವು ಕಹಿಯಾಗಿತ್ತು, ಆದರೆ ಅದು ಈಗ ತುಂಬ ಸ್ಪಷ್ಟವಾಗಿದೆ. ಕಾವ್ಯಾಳ ಸುಳ್ಳುಗಳ ಮೇಲೆ ಅಡಿಪಾಯ ಹಾಕಿದ ಆ ಮನೆಯಲ್ಲಿ ಅಜಯ್ ಒಬ್ಬಂಟಿಯಾಗಿದ್ದನು. ಆ ಹುಡುಗಿ ಮತ್ತು ಅವಳ ಜೊತೆಗಾರ ನಾಪತ್ತೆಯಾಗಿದ್ದರು. ಅವಳು ತನ್ನ ಸಿಹಿಯಾದ ಮಾತುಗಳಿಂದ ನನ್ನ ಗಂಡನನ್ನು ಮರಳು ಮಾಡಿದ್ದಳು. ತನ್ನ ಉಪಯೋಗಕ್ಕಾಗಿ ನನ್ನ ಗಂಡನನ್ನು ಮೂರ್ಖನನ್ನಾಗಿ ಮಾಡಿದ್ದಳು. ಆ ಹುಡುಗಿ ನನ್ನ ಗಂಡನಿಗೆ ಹೇಳುತ್ತಿದ್ದಳು, ನಾನು ನಿಮಗೆ ಸಂತಾನ ನೀಡುತ್ತೇನೆ. ನನ್ನ ಗಂಡನಿಗೆ ಸಂತಾನ ಬೇಕಿತ್ತು. ಹೀಗಾಗಿ ನನ್ನ ಗಂಡ ಅವಳನ್ನು ಮದುವೆಯಾದರು. ಅವಳು ಹೊರಗೆ ಹೋಗುವಾಗ ತನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತಿದ್ದಳು, ಏಕೆಂದರೆ ಯಾರೂ ತನ್ನನ್ನು ಗುರುತಿಸಬಾರದು ಎಂದು. ಅವಳು ನನ್ನ ಗಂಡನೊಬ್ಬನನ್ನೇ ಅಲ್ಲ, ಇನ್ನು ಅನೇಕರನ್ನು ಮರಳು ಮಾಡಿ ಮೋಸ ಮಾಡಿದ್ದಳು. ಸಮಯಕ್ಕೆ ಸರಿಯಾಗಿ ಟೆಸ್ಟ್ ಮಾಡಿಸಿಕೊಂಡರೆ ಇಷ್ಟೆಲ್ಲ ಮೋಸ ಹೋಗುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ಗಂಡ ಅಂದುಕೊಂಡಿದ್ದರು ದೌರ್ಬಲ್ಯ ಇರುವುದು ತಮ್ಮದಲ್ಲ, ದೌರ್ಬಲ್ಯ ಇರುವುದು ನನ್ನಲ್ಲಿ ಎಂದು. ಇದರಿಂದ ತಿಳಿಯುವುದೇನೆಂದರೆ, ಒಂದು ಕಡೆಯ ತ್ಯಾಗ ಸಾಕಾಗುವುದಿಲ್ಲ, ಎರಡೂ ಕಡೆಯಿಂದಲೂ ಪ್ರಾಮಾಣಿಕತೆ, ಜವಾಬ್ದಾರಿ ಅಗತ್ಯ. ಬಂಜತನ ಮಹಿಳೆಯರಲ್ಲಿ ಮಾತ್ರ ಇರುವುದಿಲ್ಲ, ಪುರುಷರಲ್ಲೂ ಇರುತ್ತದೆ. ಪುರುಷರಲ್ಲಿರುವ ಅಹಂಕಾರದ ಗೋಡೆಯು ಮುರಿದರೆ ಸತ್ಯವು ಸಮಯಕ್ಕೆ ಸರಿಯಾಗಿ ಹೊರಬರುತ್ತದೆ. ಕುರುಡು ನಂಬಿಕೆ, ಮೌನ, ಅಹಂಕಾರ ಒಬ್ಬ ಮನುಷ್ಯನನ್ನು ಅಧಪತನಕ್ಕೆ ಕೊಂಡೊಯ್ಯುತ್ತದೆ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಯಾರದೆಂದು ಗೊತ್ತಿಲ್ಲ. ಇಂತಹ ಮಗುವನ್ನು ನಾನು ನನ್ನ ಜೀವನದಲ್ಲಿ ತರಲು ಇಚ್ಛಿಸುವುದಿಲ್ಲ. ಹೀಗಾಗಿ ನಾನು ತಕ್ಷಣವೇ ಅಬಾರ್ಷನ್ ಮಾಡಿಸಿಕೊಂಡೆ. ಇಂದು ನಾನು ಒಂಟಿಯಾಗಿ ಬದುಕುತ್ತಿದ್ದೇನೆ. ಹಳೆಯ ನೆನಪು ಬಂದಾಗ ನನ್ನ ಹೃದಯ ನೋವು ಅನುಭವಿಸುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.